Hallelujah. Praise the Lord. Praise the Lord. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ಮುಂದಿರುವಂತ ಸಮಯ ನಾವು ದೇವರನ್ನು ಆರಾಧಿಸೋಣ. ನಾವು ನಮ್ಮ ದೇವರನ್ನ ಸ್ತುತಿಸಲೇಬೇಕು. ಯಾಕಂತ ಹೇಳಿದರೆ ಆತನು ನಮ್ಮನ್ನ ಜೀವದಿಂದುಳಿಸಿ ನಮ್ಮ ಕಾಲು ಜಾರದಂತೆ ಕಳೆದ ಒಂದು ವಾರ ನಮ್ಮನ್ನು ಅದ್ಭುತವಾಗಿಯೂ ಆಶ್ಚರ್ಯಕರವಾಗಿಯೂ ಆತನು ನಡೆಸಿದನ್ನು ನೆನೆಸಿ ನಾವು ಕರಗಳನ್ನು ಎತ್ತಿ ಆತನಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ಎಲ್ಲ ಕಣ್ಣುಗಳು ಮುಚ್ಚಲ್ಪಡಲಿ, ಬಾಯಿಗಳನ್ನು ತೆರೆದು ಆತನಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ಯೇಸುವೇ ನಿನಗೆ ಸ್ತೋತ್ರ. ಯೆಶಾಯ ಗ್ರಂಥದಲ್ಲಿ ನಾವು ನೋಡುತ್ತೇವೆ, ನಮಗೆ ಸುಕ್ಷೇಮವನ್ನು ಉಂಟು ಮಾಡುವ ದಂಡನೆಯನ್ನು ಆತನು ಅನುಭವಿಸಿ ಆತನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು ಎಂಬುದಾಗಿ ಇವತ್ತು ದೇವರು ಆ ಎಲ್ಲ ಕಾರ್ಯವನ್ನು ಮಾಡಿದನ್ನು ನಡೆಸಿ ನಾವು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ಆತನು ನಿಮಗೋಸ್ಕರ ಸತ್ತನು, ನಮಗೋಸ್ಕರ ಮೂಡಲ್ಪಟ್ಟನು, ನಮಗೋಸ್ಕರ ಎದ್ದು ಬಂದನು. ಇವತ್ತು ದೇವರು ಎದ್ದು ಬರದೆ ಹೋಗ್ತಿದ್ರೆ ನಮಗೆ ರಕ್ಷಣೆ ಸಿಗ್ತಿರ್ಲಿಲ್ಲ. ಇವತ್ತು ದೇವರು ಎದ್ದು ಬರದೆ ಹೋಗ್ತಿದ್ರೆ ನಮಗೆ ವಿಮೋಚನೆ ಸಿಗ್ತಿರ್ಲಿಲ್ಲ. ಅದಕ್ಕೋಸ್ಕರ ನಾವು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ಆತನು ಬಿಡುಗಡೆ ಕೊಡುವ ದೇವರಾಗಿದ್ದಾನೆ. ಎಲ್ಲ ಬಂಧನಗಳಿಂದ ಬಿಡುಗಡೆ ಕೊಡುವ ಆತನು. ಎಲ್ಲ ಸೈತಾನನ ಕಟ್ಟುಗಳನ್ನು ನಾಶ ಮಾಡುವವನು. ಎಲ್ಲ ಸೈತಾನನ ಸಲಕರಣೆಗಳಿಂದ ನಮ್ಮನ್ನು ಬಿಡಿಸುವ ಆತನು. ಈ ಮುಂಜಾನೆ ಸಮಯದಲ್ಲಿ ಆ ಪರಿಶುದ್ಧಾತ್ಮರು ನಿಮ್ಮ ಮೇಲೆ ಬರುವುದಾದರೆ ಎಲ್ಲ ಕಾರ್ಯಗಳು ನಡೆಯುತ್ತದೆ. ಅದಕ್ಕೋಸ್ಕರ ನಿಮ್ಮ ಹೃದಯಗಳನ್ನು ನೀವು ಸಿದ್ಧ ಮಾಡಿಕೊಳ್ಳಿ. Prepare your hearts. Holy Spirit, Holy Ghost, take control, Jesus. Hallelujah, hallelujah.
ನಿಲ್ಲಿಸಿದ್ದು ಅದರ ಕೃಪೆಯಿಂದಲೇ ಆಗಿದೆ. ಎಷ್ಟು ಮಂದಿ ಹೇಳ್ತೀರಿ, ದೇವರು ನನ್ನನ್ನ ಇವತ್ತು ಇಲ್ಲಿ ನಿಲ್ಲಿಸಿದ್ದು ಅದು ದೇವರ ಕೃಪೆಯಿಂದಲೇ ಆಗಿದೆ. ಆ ದೇವರನ್ನು ಹೊಗಳಲಿಕ್ಕೆ ಸಿದ್ಧರಿದ್ದೀರಾ? ನಮ್ಮ ದೇವರು ನಮ್ಮನ್ನ ಎಲ್ಲಿಂದ ಎತ್ತಿದ್ದಾನೆ? ನಮ್ಮನ್ನ ಧೂಳಿನಿಂದ ಎತ್ತಿದ್ದಾನೆ, ನಮ್ಮನ್ನ ತಿಪ್ಪೆಯಿಂದ ಎತ್ತಿದ್ದಾನೆ, ನಮ್ಮನ್ನ ಮರಣದ ಗುಂಡಿಯಿಂದ ಎತ್ತಿದ್ದಾನೆ, ನಮ್ಮನ್ನ ನಾಶನದಿಂದ ಎತ್ತಿದ್ದಾನೆ, ನಮ್ಮ ಪಾತಾಳದಿಂದ ಎತ್ತಿ ಬಂಡೆಯ ಮೇಲೆ ನಿಲ್ಲಿಸಿದ ದೇವರು ಆತನಾಗಿದ್ದಾನೆ. ಅದಷ್ಟೇನು ನಾವು ದೇವರನ್ನ ಆರಾಧಿಸಲಿಕ್ಕೆ ಸಿದ್ಧರಿದ್ದೀರಾ? ನಾವೆಲ್ಲ ಸೇರಿ ನಮ್ಮ ದೇವರನ್ನು ಆರಾಧಿಸಿ ಆತನ ನಾಮವನ್ನು ಮಹಿಮೆಪಡಿಸೋಣ. Thank you, Jesus. We worship you. ಕರಗಳನ್ನು ತಟ್ಟುತ್ತಾ ಆತನಿಗೆ ವಂದನೆಯನ್ನು ಸಲ್ಲಿಸೋಣ. Thank you, Jesus. Hallelujah. Amen. ದೇವನ ನಿನ್ನನ್ನೇ ಸ್ತುತಿಸುವೆನು, ರಾಜನ ನಿನ್ನನ್ನೇ ಸ್ತುತಿಸುವೆನು. ದೇವನ ನಿನ್ನನ್ನೇ ಸ್ತುತಿಸುವೆನು, ರಾಜನ ನಿನ್ನನ್ನೇ ಸ್ತುತಿಸುವೆನು. ನಾ ಸ್ತುತಿತೆ
ನಮಗೆ ದೇವರಾಗಿದ್ರು ಸಹ ಆತನು ನನ್ನ ನಿಮ್ಮ ದೇವರಾಗಿ ನಮ್ಮ ಕೈಗಳನ್ನ ಹಿಡಿದು ಎತ್ತಿ ನಿಲ್ಲಿಸುವ ದೇವರು ಆತನಾಗಿದ್ದಾನೆ. ಎಲ್ಲ ಪರಿಸ್ಥಿತಿಯಲ್ಲೂ ನಮ್ಮನ್ನ ಮೇಲಕ್ಕೆತ್ತುವ ದೇವರು ಆತನಾಗಿದ್ದಾನೆ. ಬಿಟ್ಟುಕೊಡದ ದೇವರಿಗೆ ನಾವು ಸ್ತೋತ್ರವನ್ನು ಸಲ್ಲಿಸೋಣ. ಎಂದೆಂದು ನಮ್ಮ ಜೊತೆಯಲ್ಲಿರುವ ದೇವರಿಗೆ ನಾವು ಸ್ತೋತ್ರವನ್ನು ಸಲ್ಲಿಸೋಣ. ಆತನ ಪ್ರೀತಿಯನ್ನೆಂದು ಆತನಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ಆತನ ನಾಮಕ್ಕೆ ನಾವು ಸ್ತೋತ್ರವನ್ನು
ಹೇಳುವಾಗ ನಿನ್ನಿಂದ ಒಂದು ಸಮಾಧಾನ, ನಿನ್ನಿಂದ ಒಂದು ಬಿಡುಗಡೆ, ನಿನ್ನಿಂದ ಒಂದು ಸಂತೃಪ್ತಿ ಸ್ವಾಮಿ, ನಿನ್ನಿಂದ ಒಂದು ಬ್ರೇಕ್ ಥ್ರೂ ಹೊಂದಿಕೊಂಡು ಹೋಗಬೇಕಾಗುವಂತೆ ನೀನು ಸ್ವಾಮಿ ಕಾರ್ಯವನ್ನು ಮಾಡಬೇಕಾಗಿ ನಾವು ನಿನ್ನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುವಳಾಗಿದ್ದೇವೆ ಸ್ವಾಮಿ. ಆರಾಧನೆ ಮಾಡಿದ ಪ್ರತಿಯೊಂದು ನಿನ್ನ ಮಕ್ಕಳನ್ನ ಹೇಳುವಾಗಿ ಬಲವಾಗಿ ನಿನ್ನ ಸೇವೆಯಲ್ಲಿ ಎಲ್ಲ ಕಾರ್ಯದಲ್ಲಿ ತಂದೆ ನೀನೇ ಅವರ ಸಂಗಡ ಕಾಪಾಡಿ ನಡೆಸು. ಮುಂದಿನ ಪ್ರತಿಯೊಂದು ಭಾಗದಲ್ಲೂ ನಿನ್ನ ನಾಮ ಮಹಿಮೆ ಹೊಂದಲಿ ಸ್ವಾಮಿ. ವಾಕ್ಯದೊಂದಿಗೆ ನೀನು ನಮ್ಮ ಸಂಗಡ ಮಾತನಾಡು. ಎಲ್ಲವನ್ನ ನಿನ್ನ ಕರಗಳಲ್ಲಿ ನಾನು ಒಪ್ಪಿಸಿಕೊಡ್ತೇನೆ ಸ್ವಾಮಿ. ಎಲ್ಲ ಘನಮಾನ ಮಹಿಮೆ ನಿನಗೊಬ್ಬನಿಗೆ ಸಲ್ಲಿಸುತ್ತಾ ನಜರೇತಿನ ಯೇಸುವಿನ ಹೆಸರಿನಲ್ಲಿ ಬೇಡುವ ನಿನ್ನ ತಂದೆಯೇ, ಆಮೆನ್. ಸತ್ಯವೇದ ಪುಸ್ತಕದಲ್ಲಿ ಇಬ್ರಿಯ ಬರೆದ ಪತ್ರಿಕೆ 13ನೇ ಅಧ್ಯಾಯ ಅದರಲ್ಲಿ 15ನೇ ವಾಕ್ಯವನ್ನು ಯಾರಾದರೂ ಗಟ್ಟಿಯಾದ ಶಬ್ದದಲ್ಲಿ ಓದಬಹುದು. ಇಬ್ರಿಯ ಬರೆದ ಪತ್ರಿಕೆ 13ನೇ ಅಧ್ಯಾಯ 15ನೇ ವಾಕ್ಯ. ಆತನ ಮೂಲಕವಾಗಿಯೇ ದೇವರಿಗೆ ಸ್ತೋತ್ರ ಯಜ್ಞವನ್ನು ಎಡೆಬಿಡದೆ ಸಮರ್ಪಿಸೋಣ. ಆತನು ಕರ್ತನೆಂದು ಬಾಯಿಯಿಂದ ಪ್ರತಿಜ್ಞೆ ಮಾಡುವುದೇ ನಾವು ಅರ್ಪಿಸುವ ಯಜ್ಞವಾಗಿದೆ ಎಂಬುದಾಗಿ ಸತ್ಯವೇದ ಹೇಳುತ್ತದೆ. ಇಬ್ರಿಯ ಬರೆದ ಪತ್ರಿಕೆಯಲ್ಲಿ ಅಲ್ಲಿ ಪ್ರಾರಂಭವಾಗುವುದು ಏನಂತ ಹೇಳಿದ್ರೆ ಆದುದರಿಂದ ಎಂಬುದಾಗಿ ಪ್ರಾರಂಭಿಸ್ತಾನೆ. ಅನೇಕ ಕಾರಣಗಳುಂಟು. ಇವತ್ತು ಸ್ತೋತ್ರ ಹೇಳಲಿಕ್ಕೆ ಅನೇಕ ಕಾರಣಗಳುಂಟು. ಇವತ್ತು ನಿಮ್ಮ ಜೀವಿತದಲ್ಲಿ ಕಾರಣ ಉಂಟಾ? ಸ್ತೋತ್ರ ಹೇಳಲಿಕ್ಕೆ ಕಾರಣ ಉಂಟಾ? ಅಲ್ಲಿ ಕಳೆದ ಒಂದು ವಾರ ನಿಮ್ಮ ಜೀವಿತದಲ್ಲಿ ಎಷ್ಟೊಂದು ಉಪಕಾರಗಳನ್ನು ಮಾಡಲಿಲ್ಲವೇ? ಅಲ್ಲೆಲೂಯ. ನಾವು ಸ್ತೋತ್ರ ಹೇಳಬೇಕು ದೇವರಿಗೆ. ಅಲ್ಲೆಲೂಯ. ಸ್ತೋತ್ರಕ್ಕಿಂತ ದೊಡ್ಡ ಯಜ್ಞ ಯಾವುದಿಲ್ಲ. ಯಾಕಂತ ಹೇಳಿದ್ರೆ ದೇವರೇ ನನ್ನನ್ನು ಇವತ್ತು ನಡೆಸಿದೆಯಲ್ಲ ಅದಕ್ಕೆ ನಿನಗೆ ಸ್ತೋತ್ರ. ದೇವರೇ ಇವತ್ತು ನಿನ್ನನ್ನು ಆರಾಧಿಸಲಿಕ್ಕೆ ನನಗೆ ಕೃಪೆ ಕೊಟ್ಟಿದೆಯಲ್ಲ ಅದಕ್ಕೆ ನಿನಗೆ ಸ್ತೋತ್ರ. ದೇವರೇ ನೀನು ನನಗೆ ಪ್ರಾರ್ಥನೆ ಮಾಡಲಿಕ್ಕೆ ಕೃಪೆ ಕೊಟ್ಟಿದೆಯಲ್ಲ ಅದಕ್ಕೆ ನಿನಗೆ ಸ್ತೋತ್ರ ಎಂಬುದಾಗಿ ಎಷ್ಟು ಜನ ಇವತ್ತು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀರಿ? ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಕೈಯನ್ನೆತ್ತಿದ ದೇವರ ಮಕ್ಕಳಿಗೋಸ್ಕರ ನಾನು ದೇವರಿಗೆ ಸ್ತೋತ್ರ ಹೇಳ್ತೇನೆ. ಯಾಕಂತ ಹೇಳಿದ್ರೆ ಈ ಕೈ ಕೊಟ್ಟದ್ರಿಂದ ನಾವು ಕೈ ಎತ್ತುತ್ತೇವೆ. ಹಲ್ಲೆಲೂಯ. ಈ ಬಾಯಿ ಕೊಟ್ಟದ್ರಿಂದ ಇವತ್ತು ನಾವು ಮಾತನಾಡುತ್ತಿದ್ದೇವೆ. ಹಲ್ಲೆಲೂಯ. ಯಾಕಂತ ಹೇಳಿದ್ರೆ ಇವತ್ತು ನಮಗೆ ಶ್ವಾಸ ಕೊಟ್ಟದ್ರಿಂದ ನಾವು ಇಲ್ಲಿ ಅಲ್ಲಿ ಆರಾಧನೆ ಮಾಡಲಿಕ್ಕೆ ಸಾಧ್ಯವಾಯಿತು. ಒಂದು ಪಕ್ಷ ಇದರಲ್ಲಿ ಯಾವುದಾದ್ರೂ ನಮಗೆ ಕೊಡದಿದ್ದರೆ, ಕೈ ಕೊಡದಿದ್ದರೆ ಕೈ ಎತ್ತಲಿಕ್ಕೆ ಆಗುತ್ತಿರಲಿಲ್ಲ. ಬಾಯಿ ಕೊಡದಿದ್ದರೆ ನಾವು ಸ್ತೋತ್ರ ಹೇಳಲಿಕ್ಕೆ ಆಗ್ತಿರ್ಲಿಲ್ಲ. ನಾವು ಕಾಲು ಕೊಡದಿದ್ದರೆ ನಾವು ಇಲ್ಲಿ ಬರ್ಲಿಕ್ಕೆ ಆಗ್ತಿರ್ಲಿಲ್ಲ. ದೇವರು ಮಾಡಿದ ಒಂದೊಂದು ಉಪಕಾರಗಳಿಗೆ ಸ್ತೋತ್ರ ಹೇಳಬೇಕು. ಹಲ್ಲೆಲೂಯ. ಅದಕ್ಕೆ ಬೈಬಲ್ ಹೇಳ್ತದೆ ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ್ರಿ ಎಂಬುದಾಗಿ ದೇವರ ವಾಕ್ಯ ಹೇಳ್ತಾ ಉಂಟು. ಹಲ್ಲೆಲೂಯ. ಇಲ್ಲಿ ದೇವರ ವಾಕ್ಯ ಹೇಳ್ತದೆ ಎಂದು ಹೇಳುತ್ತಿದ್ರೆ ಆದುದರಿಂದ ಆತನ ಮೂಲಕವಾಗಿಯೇ ದೇವರಿಗೆ ಸ್ತೋತ್ರ ಯಜ್ಞವನ್ನು ಎಡೆಬಿಡದೆ ಸಮರ್ಪಿಸೋಣ ಎಂಬುದಾಗಿ. ಹಾಗೆ ನಮ್ಮ ಜೀವಿತದಲ್ಲಿ ಪ್ರತಿಯೊಂದು ಹೆಜ್ಜೆ ಇಡುವಾಗ ನಾವು ದೇವರಿಗೆ ಸ್ತೋತ್ರ ಹೇಳಬೇಕು. ಯಾಕೆ ಗೊತ್ತಿಲ್ಲ? ನಮ್ಮ ಕಾಲು ಜಾರದಂತೆ ನಮ್ಮನ್ನು ಕಾಪಾಡಿದ್ದಾನೆ. ನಮ್ಮ ಕಾಲು ಎಡವದಾಗಿ ಕಾಪಾಡಿದ್ದಾನೆ. ಹಲ್ಲೆಲೂಯ. ನೋಡಿ ಪ್ರಿಯರೇ, ಇವತ್ತು ನಾವು ಹೇಳ್ತೇವೆ ನಾವು ಕೆಲವರೆಲ್ಲ ಜಸ್ಟ್ ಸ್ಲಿಪ್ ಆಗಿ ಬಿದ್ದು ಅವರ ಸೊಂಟರು ಹೋಗ್ತದೆ, ಬೆಲುಬು ಹೋಗ್ತದೆ, ಬ್ಯಾಕ್ ಪೈನ್ ಆಗ್ತದೆ, ಅನೇಕ ರೋಗಗಳು ಬರ್ತದೆ. ಆದ್ರೆ ಇವತ್ತು ನೀವು ಅನೇಕ ಸಾರಿ ಬಿದ್ದಿರುವಾಗಲ ದೇವರು ನಿಮ್ಮನ್ನು ಎತ್ತಿದ್ದಾನೆ. ಅದನ್ನೇ ನೆನೆಸಿ ದೇವರಿಗೆ ಸ್ತೋತ್ರ ಹೇಳ್ರಿ. ಯಾಕಂದ್ರೆ ನಮ್ಮ ದೇವರಿಗೆ ಎಡೆಬಿಡದೆ ಸ್ತೋತ್ರವನ್ನು ಅರ್ಪಿಸಬೇಕೆಂಬುದಾಗಿ ಸತ್ಯವೇದ ಹೇಳುತ್ತಾ ಉಂಟು. ಇವತ್ತು ದೇವರು ಮಾಡಿದ ಎಲ್ಲ ಉಪಕಾರಗಳಿಗೆ ನಾವು ಸ್ತೋತ್ರ ಹೇಳ್ತೇವೆ. ಕೆಲವು ಸಲ ದೇವರು ನಮ್ಮ ಜೀವಿತದಲ್ಲಿ ಕೆಲವೊಂದು ಉಪಕಾರ ಮಾಡದಿದ್ರು ಸಹ ನಾವು ದೇವರಿಗೆ ಸ್ತೋತ್ರ ಹೇಳಬೇಕು. ನಮ್ಮ ಜೀವಿತದಲ್ಲಿ ಒಳ್ಳೆಯದು ಕಾಣದಿದ್ರು ಸಹ ನಾವು ದೇವರಿಗೆ ಸ್ತೋತ್ರ ಹೇಳಬೇಕು. ಯಾಕಂದ್ರೆ ನಮ್ಮ ದೇವರು ನಮ್ಮ ಜೀವಿತದಲ್ಲಿ ಅದ್ಭುತಗಳನ್ನು ಆತನು ಮಾಡೇ ಮಾಡುತ್ತಾನೆ. ಬೈಬಲ್ ಹೇಳ್ತದೆ ಒಂದು ಕಾಲ ಉಂಟು ನಿನ್ನ ನಿರೀಕ್ಷೆ ನಿರರ್ಥಕವಾಗುವುದೇ ಇಲ್ಲ. ಇವತ್ತು ನಾನು ಕಾಣದಿದ್ದರೂ ಸಹ ನಾಳೆ ನಾನು ಕಾಣುತ್ತೇನೆ ಎಂಬುದಾಗಿ ಆ ಭರವಸೆಯಿಂದ ಎಷ್ಟು ಜನ ಸ್ತೋತ್ರ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅವನು ನಿನ್ನ ಜೀವಿತದಲ್ಲಿ ಅದ್ಭುತಗಳನ್ನು ಮಾಡುವ ದೇವರಾಗಿದ್ದಾನೆ. ನೋಡಿ, 1 ಥೆಸಲೋನಿಕ ಪತ್ರಿಕೆ 5ನೇ ಅಧ್ಯಾಯ 18ನೇ ವಾಕ್ಯ ಓದುವುದಾದ್ರೆ 1 ಥೆಸಲೋನಿಕ ಪತ್ರಿಕೆ 5ನೇ ಅಧ್ಯಾಯ 18ನೇ ವಾಕ್ಯ ಓದುವಾಗ ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಎಲ್ಲದರಲ್ಲಿಯೂ ದೇವರಿಗೆ ಕೃತಜ್ಞತೆ ಮಾಡಿರಿ. ಎಲ್ಲದರಲ್ಲಿ ದೇವರಿಗೆ ಸ್ತೋತ್ರ ಹೇಳ್ರಿ. ಕಷ್ಟ ಬರಲಿ ದೇವರಿಗೆ ಸ್ತೋತ್ರ ಹೇಳ್ರಿ. ಇಕ್ಕಟ್ಟು ಬರಲಿ ದೇವರಿಗೆ ಸ್ತೋತ್ರ ಹೇಳ್ರಿ. ಹಲ್ಲೆಲೂಯ. ರೋಗ ಬರಲಿ ದೇವರಿಗೆ ಸ್ತೋತ್ರ ಹೇಳ್ರಿ. ಯಾವ ವಿಷಯದಲ್ಲಿ ಸಹ ನೀವು ಚಿಂತೆ ಮಾಡಬೇಡ್ರಿ. ಎಲ್ಲ ವಿಷಯದಲ್ಲಿ ಕರ್ತನಿಗೆ ಸ್ತೋತ್ರ ಹೇಳ್ರಿ. ಇದು ದೇವರಿಗೆ ಇಷ್ಟವಾಗಿದೆ. ಇದು ದೇವರ ಚಿತ್ತವಾಗಿದೆ. ದೇವರು ಯಾವಾಗಲೂ ನಮ್ಮನ್ನು ಬಯಸುವುದೇ ಅಂತ ಹೇಳಿದ್ರೆ ಕಷ್ಟ ಬಂದರೂ ಸಹ ಸ್ತೋತ್ರ ಹೇಳಬೇಕು. ಆಮೇಲೆ ಹಲ್ಲೆಲೂಯ. ಒಂದು ದೇವರ ಸೇವಕರಿದ್ದಾರೆ.
ಆ ಸೇವಕರು ಯಾವಾಗಲೂ ದೇವರಿಗೆ ಸ್ತೋತ್ರ ಹೇಳುದು, ಸಭೆಯವರ ಹತ್ರ ಎಲ್ಲ ಹೇಳುತ್ತೆ ಬಂದ ಕೂಡಲೇ ಇವತ್ತು ಮಳೆ ಇತ್ತು, ಆದರೆ ಇವತ್ತು 7 ಗಂಟೆಗೆ ಆರಾಧನೆ ಆಗಿರುವಾಗ 6 ಗಂಟೆಗೆ ಮಳೆ ದೇವರು ನಿಲ್ಲಿಸಿದ, ಅದಕ್ಕೆ ದೇವರಿಗೆ ಸ್ತೋತ್ರ ಹೇಳ್ರಿ ಅಂತ ಹೇಳಿದ್ರು. ಆಮೇಲೆ ಅಲ್ಲಿ ಸಭೆಯವರೆಲ್ಲ ದೇವರಿಗೆ ಸ್ತೋತ್ರ ಹೇಳಿದ್ರು. ಇನ್ನೊಂದು ಸರ್ತಿ ಏನಾಯ್ತು ಅಂತ ಹೇಳಿದ್ರೆ, ಅಲ್ಲಿ ಇನ್ನೊಂದು ಸರ್ತಿ ಅವರೆಲ್ಲ ಸೇರುವಾಗ ಏನಂತ ಜೋರು ಮಳೆ ಬರ್ಲಿಕ್ಕೆ ಶುರು ಆಯ್ತಂತೆ. ಈ ಮಳೆ ಸ್ಟಾರ್ಟ್ ಆದದ್ದು ನಿಲ್ಲೇ ಇಲ್ಲ. ಅಲ್ಲಿ 7 ಗಂಟೆಗೆ ಸಭೆ ಸ್ಟಾರ್ಟ್ ಆಯ್ತು. ಇವತ್ತು ಸಹ ಭಯಂಕರ ಕ್ಲೈಮೇಟ್ ಎಲ್ಲ ಚೇಂಜ್ ಆಯ್ತಂತೆ, ಮಳೆ ಬರ್ತಾ ಉಂಟಂತೆ. ಆಗ ಅಲ್ಲಿದ್ದ ವಿಶ್ವಾಸಿಗಳು ಹೇಳಿದ್ರಂತೆ, ನಿನ್ನೆ ಹೇಳಿದ್ರು ಮಳೆ ನಿಂತಿತ್ತು, ಅದಕ್ಕೆ ದೇವರಿಗೆ ಸ್ತೋತ್ರ ಹೇಳಿದ್ರು. ಇವತ್ತು ಜೋರು ಮಳೆ ಬರ್ತಾ ಉಂಟು, ವಾತಾವರಣ ಕತ್ತಲೆ ಆಗಿದೆ, ಗಾಳಿ ಬರ್ತಾ ಉಂಟು. ಇವತ್ತು ದೇವರು ಇವರು ಸೇವಕರು ಯಾಕೆ ಸ್ತೋತ್ರ ಹೇಳ್ತಾರೆ ಅಂತ ಹೇಳಿ ಅವರಿಗೆ ಆಸಕ್ತಿಯಿಂದ ಎದುರು ನೋಡ್ತಿರುವಾಗ ದೇವರ ಸೇವಕರು ಎಲ್ಲರನ್ನು ನಿಲ್ಲಿಸಿ ಹೇಳಿದ್ರಂತೆ, ಇವತ್ತು ದೇವರು ವಾತಾವರಣವನ್ನು ವ್ಯತ್ಯಾಸವಾಗಿಟ್ಟಿದ್ದಾರೆ, ಅದಕ್ಕೆ ದೇವರಿಗೆ ಸ್ತೋತ್ರ ಹೇಳ್ರಿ ಎಂಬುದಾಗಿ ಹೇಳಿದ್ದಾರೆ. ಹಲ್ಲೆಲೂಯಾ. ಇವತ್ತು ನಿನ್ನ ಜೀವಿತದಲ್ಲಿ ಯಾವಾಗಲೂ ದೇವರಿಗೆ ಸ್ತೋತ್ರ ಹೇಳ್ಬೇಕೆಂಬುದಾಗಿ ದೇವರು ಇಷ್ಟಪಡುವವನಾಗಿದ್ದಾನೆ. ಯಾಕಂತ ಹೇಳಿದ್ರೆ ದೇವರ ಚಿತ್ತ ನಾವು ದೇವರಿಗೆ ಸ್ತೋತ್ರ ಹೇಳ್ಬೇಕಂತ. ಎಷ್ಟು ಜನ ಕಷ್ಟದಲ್ಲಿ ದೇವರಿಗೆ ಸ್ತೋತ್ರ ಹೇಳ್ತಾರೆ, ಇಕ್ಕಟ್ಟಿನಲ್ಲಿ ದೇವರಿಗೆ ಸ್ತೋತ್ರ ಹೇಳ್ತೀರಾ? ಇದು ದೇವರಿಗೆ ಇಷ್ಟವಾದ ಯಜ್ಞವಾಗಿದೆ. ದೇವರ ಮಕ್ಕಳು ಇವತ್ತನ್ನು ನೆನೆಸಿ ಸ್ತೋತ್ರ ಹೇಳುವುದಲ್ಲ, ನಾಳೆ ನನ್ನ ಜೀವಿತದಲ್ಲಿ ದೊಡ್ಡ ಕಾರ್ಯ ಮಾಡ್ತಾನೆ, ಅದಕ್ಕೆ ನಾನು ದೇವರಿಗೆ ಸ್ತೋತ್ರ ಹೇಳುತ್ತೇನೆ ಎಂಬುದಾಗಿ ಯಾವಾಗಲೂ ಇಷ್ಟಪಡುವವರಾಗಿರಬೇಕು. ಎಫೆಸ ಬರೆದ ಪತ್ರಿಕೆ 5ನೇ ಅಧ್ಯಾಯ 19ನೇ ವಾಕ್ಯದಲ್ಲಿ ನೋಡುವುದಾದರೆ, ಎಫೆಸ ಬರೆದ ಪತ್ರಿಕೆ 5ನೇ ಅಧ್ಯಾಯ 19ನೇ ವಾಕ್ಯ ಓದುವುದಾದರೆ ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ ಅಂತ ಹೇಳಿದ್ರೆ, ಯಾವಾಗಲೂ ನೀವು ಪವಿತ್ರಾತ್ಮ ಭರಿತರಾಗಿ ಕೀರ್ತನೆಗಳಿಂದಲೂ ಆತ್ಮ ಸಂಬಂಧವಾದ ಪದಗಳೊಂದಿಗೆ ಒಬ್ಬರಿಗೊಬ್ಬರು ಮಾತನಾಡಿಕೊಳ್ಳುತ್ತಾ, ನಿಮ್ಮ ಹೃದಯದಲ್ಲಿ ಗಾನ ಮಾಡುತ್ತಾ, ಕೀರ್ತನೆ ಹಾಡುತ್ತಾ, ಯಾವಾಗಲೂ ಎಲ್ಲಾ ಕಾರ್ಯಕ್ಕೋಸ್ಕರ ತಂದೆಯಾದ ದೇವರಿಗೆ ಸ್ತೋತ್ರ ಹೇಳಿರಿ ಎಂಬುದಾಗಿ. ಎಷ್ಟು ಜನ ಒಬ್ಬರಿಗೊಬ್ಬರು ಮಾತನಾಡಿ ಹೇಳ್ತೀರಿ, ದೇವರು ಒಳ್ಳೆಯವನು ಎಂಬುದಾಗಿ ಹೇಳ್ತೀರಿ. ಹಲ್ಲೆಲೂಯಾ. ಒಬ್ಬರಿಗೊಬ್ಬರು ಕೈ ಕೊಟ್ಟು ಹೇಳಿರಿ, ದೇವರು ಒಳ್ಳೆಯವನು. ಹಲ್ಲೆಲೂಯಾ. ದೇವರು ಒಳ್ಳೆಯವನು. ಹಲ್ಲೆಲೂಯಾ. ಎಷ್ಟು ಒಳ್ಳೆ ದೇವರನ್ನು ನಾವು ಎಷ್ಟು ಥ್ಯಾಂಕ್ಸ್ ಹೇಳಿದ್ರೆ ಸಹ ಅದು ಕಮ್ಮಿ ಆಗಿದೆ. ಆಮೇಲೆ ಹಲ್ಲೆಲೂಯಾ. ನಾನು ಒಂದು ವಿಷಯ ಹೇಳ್ತೇನೆ, ಈ ಲೋಕದಲ್ಲಿ ಕಷ್ಟ ಇಲ್ಲದವರು ಯಾರೂ ಇಲ್ಲ, ಎಲ್ಲರಿಗೆ ಕಷ್ಟ ಉಂಟು. ಆಮೇಲೆ ಇಡೀ ಲೋಕಕ್ಕೆ ಕಷ್ಟ ಉಂಟು, ಇಡೀ ಲೋಕಕ್ಕೆ ಸಂಕಟ ಉಂಟು. ಆದ್ರೆ ಒಂದು ಸತ್ಯ ಹೇಳಿಕ್ಕೆ ಇಷ್ಟಪಡ್ತೇನೆ, ಈ ಕಷ್ಟದಲ್ಲಿ ಸಂಕಟದಲ್ಲಿ ನಮ್ಮ ಜೊತೆ ನಿಲ್ಲುವ ಒಬ್ಬ ದೇವರಿದ್ದಾನೆ. ಹಲ್ಲೆಲೂಯಾ. ಅವನು ನಮ್ಮ ಸಂಗಡ ನಿಂತದಕ್ಕೆ ದೇವರಿಗೆ ಸ್ತೋತ್ರ ಹೇಳುವ, ಎಡೆಬಿಡದೆ ಸ್ತೋತ್ರ ಹೇಳುವ, ಯಾಕಂದ್ರೆ ಅವನು ಸ್ತೋತ್ರಕ್ಕೆ ಅರ್ಹನಾದ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಈ ಲೋಕದಲ್ಲಿ ಎಲ್ಲರೂ ಕೈ ಬಿಡ್ತಾರೆ, ಆದ್ರೆ ದೇವರು ಎಂದಿಗೂ ಕೈ ಬಿಡುವುದಿಲ್ಲ. ಅಲ್ಲಿ ಇವತ್ತು ನೀವು ಕುತ್ಕೊಳ್ಳಿಕ್ಕೆ ಕಾರಣ ಏನು ಗೊತ್ತಿಲ್ಲ, ಅಲ್ಲಿ ದೇವರು ನಿಮ್ಮ ಕೈ ಬಿಡಲಿಲ್ಲ. ದೇವರು ನಿಮ್ಮ ಕಣ್ಣೀರನ್ನು ಒರೆಸಿದ್ದಾನೆ. ಇವತ್ತು ನಿಮ್ಮ ದುಃಖ, ನಿಮ್ಮ ನೋವು, ನಿಮ್ಮ ಕಷ್ಟ ಯಾರು ತಿಳಿಯದೇ ಇರಬಹುದು, ಅದು ನನ್ನ ದೇವರು ತಿಳಿದಿದ್ದಾರೆ, ಅದಕ್ಕೆ ನೀವು ದೇವರಿಗೆ ಸ್ತೋತ್ರ ಹೇಳಬೇಕು. ಒಂದು ಪಕ್ಷ ದೇವರು ನಮ್ಮ ಜೀವಿತದಲ್ಲಿ ಇಲ್ಲದಿದ್ರೆ ನಾವು ಇವತ್ತು ಮಣ್ಣಾಗುತ್ತಿದ್ದೆವು, ಆದ್ರೆ ಮಣ್ಣಿಗೆ ಸೇರದೆ ಇವತ್ತು ನಮ್ಮನ್ನು ದೇವರು ಸ್ತೋತ್ರ ಹೇಳಲಿಕ್ಕೆ ಈ ಭೂಮಿಯಲ್ಲಿ ಇಟ್ಟಿದ್ದಾನೆ. ಬೈಬಲ್ ಸತ್ತವರು, ಸಮಾಧಿಗೆ ಹೋದವರು ಯಾರು ಸ್ತೋತ್ರ ಹೇಳಲಿಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಸ್ತೋತ್ರ ಯಾರು ಹೇಳಬೇಕಾದ್ರೆ ನಾವು ಜೀವಂತವಾಗಿರುವ ನಾವು ದೇವರಿಗೆ ಸ್ತೋತ್ರ ಹೇಳಬೇಕು. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರ ಹೇಳ್ತೇನೆ, ಯಾಕಂತ ಹೇಳಿದ್ರೆ ನಮ್ಮ ದೇವರು ಯಾವಾಗಲೂ ಸ್ತೋತ್ರವನ್ನು ಬಯಸುವ ದೇವರಾಗಿದ್ದಾರೆ. ಅಲ್ಲಿ ಕೆಲವರು ಯಾವಾಗಲೂ ಇದರಲ್ಲಿ ತಪ್ಪನ್ನೇ ಹುಡುಕುತ್ತಾರೆ. ಅಲ್ಲಿ ನಾನು ಹೇಳ್ತೇನೆ, ತಪ್ಪು ಯಾರಾದ್ರೂ ಹುಡುಕುತ್ತಾರೆ ಅವರಿಗೆ ಸ್ತೋತ್ರ ಹೇಳಲಿಕ್ಕೆ ಆಗುವುದಿಲ್ಲ. ಅಲ್ಲಿ ಇವತ್ತು ನಾವು ಎಲ್ಲರನ್ನು ತಪ್ಪನ್ನು ನಾವು ಹುಡುಕುತ್ತೇವೆ, ಆದ್ರೆ ನಾನು ಹೇಳ್ತೇನೆ, ನೀವು ತಪ್ಪನ್ನು ಹುಡುಕಬೇಡ್ರಿ. ದೇವರು ನನ್ನಲ್ಲಿ ನಿನ್ನಲ್ಲಿ ತಪ್ಪನ್ನು ಹುಡುಕಲೇ ಇಲ್ಲ. ಇವತ್ತು ದೇವರು ನಮ್ಮ ಬಗ್ಗೆ ಪಟ್ಟಿ ಮಾಡಿದ್ರೆ, ತಪ್ಪಿನ ಪಟ್ಟಿ ಮಾಡಿದ್ರೆ ಇವತ್ತು ಎಷ್ಟಿರ್ಬೋದು. ಅಲ್ಲೆಲ್ಲೂಯ್ಯ, ಪ್ರೈಸ್ ದಿ ಲಾರ್ಡ್. ಆದ್ರೆ ನಾವು ಇನ್ನೊಬ್ಬರ ಬಗ್ಗೆ ನಾವು ಮಾಡ್ತೇವೆ, ಪಟ್ಟಿಯೇ ಮಾಡ್ತೇವೆ. ಅಲ್ಲೆಲ್ಲೂಯ್ಯ, ಪ್ರೈಸ್ ದಿ ಲಾರ್ಡ್. ಇವತ್ತು ದೇವರ ಸಮ್ಮುಖದಲ್ಲಿ ಹೇಳ್ರಿ, ದೇವರೇ ಇನ್ನು ಯಾವ ತಪ್ಪನ್ನು ಹುಡುಕುವುದಿಲ್ಲ, ನಾನು ನಿನ್ನನ್ನು ಮಾತ್ರ ಆರಾಧನೆ ಮಾಡ್ತೇನೆ. ಹಲ್ಲೆಲೂಯಾ. ದೇವರೇ ನೀನು ನನ್ನ ಸಂಗಡ ಯಾವಾಗ ನಿಂತದಕ್ಕೆ ನಿನಗೆ ಸ್ತೋತ್ರ. ಲೋಕದವರು ನಿಲ್ಲದೇ ಇರಬಹುದು, ಕುಟುಂಬದವರು ನಿಲ್ಲದೇ ಇರಬಹುದು, ಅಲ್ಲಿ ಸ್ನೇಹಿತರು ನಿಲ್ಲದೇ ಇರಬಹುದು, ಆದ್ರೆ ನೀನು ನನ್ನ ಸಂಗಡ ನಿಲ್ಲುತ್ತೀಯಲ್ಲ, ಅದಕ್ಕೆ ನಿನಗೆ ಸ್ತೋತ್ರ. ಯಾವಾಗಲೂ ನಾವು ದೇವರಿಗೆ ಸ್ತೋತ್ರ ಹೇಳ್ಬೇಕು, ಎಡೆಬಿಡದೆ ಸ್ತೋತ್ರ ಹೇಳ್ಬೇಕು. 34ನೇ ಕೀರ್ತನೆಯಲ್ಲಿ ದಾವೀದ ಹೇಳುದು ಅದೇ, ನಾನು ಎಡೆಬಿಡದೆ ಯೆಹೋವನನ್ನು ಕೊಂಡಾಡುತ್ತೇನೆ, ಆತನ ಸ್ತೋತ್ರವು ಯಾವಾಗಲೂ ನನ್ನ ಬಾಯಲ್ಲಿ ಇರುತ್ತದೆ. ದೇವರ ಮಕ್ಕಳಿಗೆ ಯಾವಾಗಲೂ ಸ್ತೋತ್ರ ಹೇಳ್ರಿ, ಯಾವಾಗಲೂ ಸ್ತೋತ್ರ ಹೇಳ್ರಿ. ಪ್ರೈಸ್ ದಿ ಲಾರ್ಡ್. ಯಾಕಂದ್ರೆ ನಮ್ಮ ದೇವರು ಸ್ತೋತ್ರದಲ್ಲಿ ಆತನು ಇಳಿದು ಬರುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ನಾವು ಇವತ್ತು ನೋಡುವುದೆಲ್ಲ ತಾತ್ಕಾಲಿಕ. ಅಲ್ಲಿ ಇವತ್ತು ನಾವೆಲ್ಲ ಕೆಲವೆಲ್ಲ ವಿಷಯ, ನೋವು, ರೋಗ, ಸಂಕಟ ಇದೆಲ್ಲ ತಾತ್ಕಾಲಿಕ. ಆದರೆ ಒಬ್ಬ ದೇವರಿದ್ದಾನೆ, ಅವರು ಎಲ್ಲವನ್ನು ಬದಲಾಯಿಸ್ತಾರೆ.
ಎಷ್ಟು ಜನ ಹೇಳ್ತೀರಿ ಆತನು ಬದಲಾಯಿಸ್ತಾನೆ? ಇವತ್ತು ನೀವು ನಂಬುದಾದ್ರೆ ಕೈ ಎತ್ತಿ ದೇವರಿಗೆ ಸ್ತೋತ್ರ ಹೇಳ್ರಿ. ಈ ಕಷ್ಟವನ್ನು ಬದಲಾಯಿಸ್ತಾನೆ, ಈ ರೋಗವನ್ನು ಬದಲಾಯಿಸ್ತಾನೆ, ಈ ಸಂಕಟವನ್ನು ಬದಲಾಯಿಸ್ತಾನೆ, ಈ ಪ್ರಾಬ್ಲಮ್ ಅನ್ನು ಬದಲಾಯಿಸ್ತಾನೆ. ಯಾಕಂತ ಹೇಳಿದ್ರೆ ಅವನು ಬದಲಾಯಿಸುವ ದೇವರು ಎಂಬುದಾಗಿ ನಮಗೆ ಗೊತ್ತುಂಟು. ಅಸಾಧ್ಯವಾದ ಕಾರ್ಯವನ್ನು ಸಾಧ್ಯ ಮಾಡುವ ದೇವರು ಎಂಬುದಾಗಿ ನಮಗೆ ಗೊತ್ತುಂಟು. ಇವತ್ತು ನಿಮ್ಮ ಜೀವಿತದಲ್ಲಿ ಅನೇಕ ವಿಷಯ ಮನುಷ್ಯರಿಗೆ ಆಗದಿದ್ದ ದೇವರು ಮಾಡಿದ್ದಾನೆ. ಯಾಕಂದ್ರೆ ಅವನು ನಂಬಿಗಸ್ತನಾದ ದೇವರಾಗಿದ್ದಾನೆ. ಆತನಿಗೆ ಇನ್ನೊಂದು ಹೆಸರು ನಂಬಿಗಸ್ತನ ಎಂಬುದಾಗಿ. ಅಲ್ಲಿ ನಾವು ಯಾವಾಗ ಇನ್ನೊಬ್ಬರನ್ನು ನೋಡ್ತೇವೆ, ಅವರಿಗೆ ಆರೋಗ್ಯ ಉಂಟಲ್ಲ, ನನಗೆ ಆರೋಗ್ಯವಿಲ್ಲವಲ್ಲ ಎಂಬುದಾಗಿ ನಾವು ಕಂಪೇರ್ ಮಾಡ್ತೇವೆ. ಪ್ರಿಯರೇ, ಯಾವುದು ಕಂಪೇರ್ ಮಾಡಬೇಡ್ರಿ. ಅವನು ಅಷ್ಟು ಶ್ರೀಮಂತನಾಗಿದ್ದಲ್ಲ, ನಾನು ಈ ಬಡವನಾಗಿದ್ದೇನಲ್ಲ ಎಂಬುದಾಗಿ ನಾವು ಕಂಪೇರ್ ಮಾಡೋದು ಬೇಡ. ದೇವರ ವಾಕ್ಯ ಏನ್ ಹೇಳ್ತದೆ ಗೊತ್ತುಂಟಾ? ಇಬ್ರಿಯ ಬರೆದ ಪತ್ರಿಕೆ 13ನೇ ಅಧ್ಯಾಯ 5ನೇ ವಾಕ್ಯ ಓದಿ ನೋಡಿ. ಇಬ್ರಿಯ ಬರೆದ ಪತ್ರಿಕೆ 13ನೇ ಅಧ್ಯಾಯ 5ನೇ ವಾಕ್ಯ. ದ್ರವ್ಯ ಆಶೆ ಇಲ್ಲದವರಾಗಿರಿ. ನಿಮಗಿರುವುದರಲ್ಲಿ ಏನಾಗಬೇಕು? ತೃಪ್ತರಾಗಿರಿ. ಪ್ರೈಸ್ ದಿ ಲಾರ್ಡ್. ಇವತ್ತು ದೇವರ ಮಕ್ಕಳು ಯಾವಾಗಲೂ ನನಗೆ ಏನುಂಟು ಅದರಲ್ಲಿ ತೃಪ್ತರಾಗಬೇಕು. ಅವನಿಗೆ ಕಾರುಂಟು, ನನಗೆ ಸೈಕಲ್ ಉಂಟು ಅಂತ ಹೇಳಿದ್ರೆ ಸಹ ದೇವರಿಗೆ ಸ್ತೋತ್ರ ಹೇಳ್ಬೇಕು. ನಾನು ಹೇಳ್ತೇನೆ, ನಾಳೆ ಅವನಿಗಿಂತ ದೊಡ್ಡ ಕಾರು ನಿನಗೆ ದೇವರು ಕೊಡುತ್ತಾನೆ. ದೇವರು ಯಾವಾಗ ರಿವಾರ್ಡ್ ಕೊಡುತ್ತೆ ಗೊತ್ತಾನೆ? ನಿನ್ನ ಹೃದಯವನ್ನು ನೋಡಿ ರಿವಾರ್ಡ್ ಕೊಡ್ತಾನೆ. ದೇವರ ವಾಕ್ಯ ಹೇಳಿದೆ ಹೇಳುದು, ನಾನಲ್ಲಿ ಹೇಳುದು. ದೇವರ ದ್ರವ್ಯಾಶೆ ಇಲ್ಲದವರಾಗಿರಿ ಅಂದ್ರೆ ಹಣದ ಹಿಂದೆ ಹೋಗಬೇಡ್ರಿ, ದೇವರ ಹಿಂದೆ ಹೋಗ್ರಿ. ಅಲ್ಲಿ ಇವತ್ತು ನಾನು ಹೇಳ್ತೇನೆ, ನೀನು ವೈದ್ಯರ ಹಿಂದೆ ಹೋಗಬೇಡ, ಗಮನ ವೈದ್ಯರಾದ ಕರ್ತನ ಹಿಂದೆ ಹೋಗು. ವೈದ್ಯರು ಕೆಲವು ಸಲ ಭಯ ಬಡಿಸ್ತಾರೆ. ವೈದ್ಯರ ಕೆಲಸ ಏನ್ ಗೊತ್ತಿದೆ? ಕೆಲವರಿಗೆ ದಯದಾಕ್ಷಿಣ್ಯ ಇಲ್ಲ, ಮುಖಕ್ಕೆ ಹೊಡೆದಾಗಿ ಹೇಳ್ತಾರೆ, 5 ದಿವಸ ಮಾತ್ರ ಬದುಕುದಿಲ್ಲ. ಅವ್ರು ಹೇಳುವಾಗಲೇ ಅವ್ರು ಸತ್ತು ಹೋಗ್ಬೇಕು. ಆದ್ರೆ ದೇವರು ಹೇಳ್ತಾ ಇದ್ದಾನೆ ಏನಂತ ಹೇಳಿದ್ರೆ, ಹಲ್ಲೆಲೂಯಾ, ನಿಮಗಿರುವುದರಲ್ಲಿ ತೃಪ್ತರಾಗಿರಿ. ಮುಂದಿನ ವಾಕ್ಯ ಏನಿರ್ತದೆ? ನಾನು ನಿನ್ನನ್ನು ಎಂದಿಗೂ ಕೈ ಬಿಡುವುದಿಲ್ಲ. ಎಷ್ಟು ಜನ ಹೇಳ್ತೀರಿ ಹಲ್ಲೆಲೂಯಾ? ಯಾರು ಕೈ ಬಿಟ್ಟರು? ವೈದ್ಯರು ಕೈ ಬಿಡಬಹುದು, ಸಹೋದರರು ಕೈ ಬಿಡಬಹುದು, ಅಲ್ಲಿ ಕುಟುಂಬದವರು ಕೈ ಬಿಡಬಹುದು, ಆದ್ರೆ ನನ್ನ ದೇವರು ಕೈ ಬಿಡದ ದೇವರಾಗಿದ್ದಾನೆ. ಎಷ್ಟು ಜನ ಸಂತೋಷ ಪಡ್ತಾ ಇದ್ದಾರೆ? ಹಲ್ಲೆಲೂಯಾ, ನನ್ನ ದೇವರು ನಮ್ಮ ಕೈ ಬಿಡದ ದೇವರಾಗಿದ್ದಾನೆ. ಆತ ನಮ್ಮ ರಕ್ಷಕನಾಗಿದ್ದಾನೆ, ಆತ ನಮ್ಮ ವಿಮೋಚಕನಾಗಿದ್ದಾನೆ. ಆದ್ದರಿಂದ ನಾವು ಇವತ್ತು ಸ್ತೋತ್ರ ಹೇಳಬೇಕು. ಇವತ್ತು ನಾನು ಹೇಳ್ತೇನೆ, ಇವತ್ತು ನಿಮ್ಮ ಕೈ ಬಿಡಲಿಲ್ಲ ದೇವರು. ಹಲ್ಲೆಲೂಯಾ. ವೈದ್ಯರು ಕೈ ಬಿಟ್ರು, ಆದ್ರೆ ದೇವರು ನಿಮ್ಮ ಕೈ ಬಿಡಲಿಲ್ಲ. ಎಷ್ಟು ಜನ ನೀವು ಹೇಳ್ತೀರ ವೈದ್ಯರು ಕೈ ಬಿಟ್ಟರು, ದೇವರು ಕೈ ಬಿಡಲಿಲ್ಲ? ಇವತ್ತು ಅನೇಕ ಸಾಕ್ಷಿಗಳುಂಟು. ಡಾಕ್ಟರ್ ಹೇಳ್ತಾ ಇದ್ದಾರೆ ಜೀವಂತ ಪರ್ಯಂತರ ಅವನು ಇದೇ ರೋಗದಲ್ಲಿ ಇರ್ತಾರಂತ, ಆದ್ರೆ ದೇವರು ಅದನ್ನು ಬದಲಾಯಿಸಿದ. ಹಲ್ಲೆಲೂಯಾ. ಜೀವಂತ ಪರ್ಯಂತ ನೀನು ಮೆಡಿಸಿನ್ ತಗೊಳ್ಬೇಕಂತ ಹೇಳಿದ ಅದೇ ವೈದ್ಯರ ಮುಂದೆ ಮೆಡಿಸಿನ್ ಇಲ್ಲದೆ ಜೀವಿಸ್ತಾ ಇದ್ದಾನೆ. ಕಾರಣ ಏನಂತ ಹೇಳಿದ್ರೆ, ಒಬ್ಬ ರಕ್ಷಕ ನಮಗೋಸ್ಕರ ಇದ್ದಾನೆ. ಅವನು ನಮ್ಮ ಕೈ ಹಿಡಿದ ದೇವರಾಗಿದ್ದಾನೆ. ಇವತ್ತು ನಾನು ನಿನ್ನ ಅವಸ್ಥೆ ಏನೇ ಆಗಿದ್ರು ಸಹ ನೀನು ಗುಡುಗುಟ್ಟಬೇಡ, ದೇವರ ಸನ್ನಿಧಾನದಲ್ಲಿ ಸ್ತೋತ್ರ ಹೇಳು. ಅಲ್ಲಿ ಸ್ತೋತ್ರದ ಮುಂದೆ ಯಾವ ಶಕ್ತಿ ನಿಲ್ಲುವುದಿಲ್ಲ. ಅಲ್ಲಿ ಸ್ತೋತ್ರದ ಮುಂದೆ ವೈರಿ ಎಲ್ಲ ಕಾರ್ಯಗಳು ದೇವರು ಮುರಿಯುತ್ತಾರೆ. ಇವತ್ತು ದೇವರ ಮಕ್ಕಳೇ, ನಿನ್ನ ಜೀವಿತದಲ್ಲಿ ಒಬ್ಬ ದೇವರಿದ್ದಾನೆ. ಅವನು ಸ್ತೋತ್ರವನ್ನು ನಿನ್ನ ಅಲ್ಲಿ ಬಯಸುವವನಾಗಿದ್ದಾನೆ. ಆತ ನಮ್ಮ ರಕ್ಷಕರಾಗಿದ್ದಾನೆ. ಅವನು ನಮ್ಮ ಕೈ ಬಿಡದ ದೇವರಾಗಿದ್ದಾನೆ. ಸೂರ್ಯ ಉದಯಿಸಿದರು, ಸೂರ್ಯ ಉದಯಿಸದಿದ್ದರೂ ಸಹ ನಮ್ಮ ರಕ್ಷಕ ನಮ್ಮ ಸಂಗಡ ಇದ್ದಾನೆ. ಎಷ್ಟು ಜನ ಹೇಳ್ತೀರಿ ಒಳ್ಳೆದು ಬಂದರೂ ಸಹ ಕೆಟ್ಟದ್ದು ಬಂದರೂ ಸಹ ನಾವು ಚಿಂತೆ ಮಾಡುವುದಿಲ್ಲ, ನಮ್ಮ ರಕ್ಷಕ ನಮ್ಮ ಕೈ ಬಿಡುವುದಿಲ್ಲ. ಅದಕ್ಕೆ ದೇವರಿಗೆ ಸ್ತೋತ್ರ ಹೇಳುವ. ನಮ್ಮ ದೇವರು ನಮ್ಮ ಸಂಗಡ ಇರುವ ದೇವರಾಗಿದ್ದಾನೆ. ನೀವು ಮತ್ತೈದು ಬರೆದ ಸುವಾರ್ತೆ 28ನೇ ಅಧ್ಯಾಯ ಅದರಲ್ಲಿ 20ನೇ ವಾಕ್ಯ ಗಮನಿಸುವುದಾದ್ರೆ, ಮತ್ತೈದು ಬರೆದ ಸುವಾರ್ತೆ 28ನೇ ಅಧ್ಯಾಯ 20ನೇ ವಾಕ್ಯ ಹೇಳ್ತದೆ, ದೇವರು ನಮ್ಮ ಸಂಗಡ ಎಷ್ಟು ತನಕ ಇರ್ತಾನಂತೆ? ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿವಸ ನಾನು ನಿಮ್ಮ ಸಂಗಡ ಇರ್ತೇನೆ ಎಂಬುದಾಗಿ. ಹಲ್ಲೆಲೂಯಾ. ದೇವರಿರುವುದು 1 ದಿವಸ ಅಲ್ಲ, 2 ದಿವಸ ಅಲ್ಲ, ಯುಗದ ಸಮಾಪ್ತಿಯವರೆಗೆ ಅಂತ ಹೇಳಿದ್ರೆ ನೀನು ಅದಕ್ಕೆ ದೇವರಿಗೆ ಒಂದು ಸ್ತೋತ್ರ ಹೇಳ್ಬೇಕು. ಯಾಕಂದ್ರೆ ಯುಗದ ಸಮಾಪ್ತಿಯವರೆಗೆ ಯಾರು ನಿಲ್ಲಕ್ಕೆ ಸಾಧ್ಯ ಇಲ್ಲ. ಅದು ದೇವರು ನಮ್ಮ ಸಂಗಡ ಇರ್ತೇನೆ ಅಂತ ವಾಗ್ದಾನ ಮಾಡಿದ್ದಾರೆ. ಇವತ್ತು ನಾವು ಅದಕ್ಕೆ ಸ್ತೋತ್ರ ಹೇಳ್ಬೇಕು. ಅದರಲ್ಲಿ ಯಾರು ಪ್ರಾಮಿಸ್ ಕೊಟ್ರೆ ಬ್ರೇಕ್ ಮಾಡ್ತಾರೆ, ಆದ್ರೆ ನನ್ನ ದೇವರು ಪ್ರಾಮಿಸ್ ಕೊಟ್ರೆ ಅದನ್ನು ನಡೆಸ್ತಾರೆ. ಆತನ ಮಾತಿನಲ್ಲಿ ನಂಬಿಗಸ್ತನು, ಆತನ ಮಾತಿನಲ್ಲಿ ನಂಬಿಗಸ್ತನು. ಇವತ್ತು ನಾನು ಹೇಳ್ತೇನೆ, ಅಲ್ಲಿ ನಾವು ಒಬ್ಬರಾಗುವಾಗ ನಾವು ಕೆಲಸದಲ್ಲಿ ದೇವರೇ ನನ್ನ ಸಂಗಡ ಯಾರಿಲ್ಲಲ್ಲ, ನನ್ನ ಸಂಗಡ ನಾನು ಒಬ್ಬನೇ ಅಲ್ಲ ಎಂಬುದಾಗಿ ಎನಿಸ್ತೇವೆ. ಆದ್ರೆ ದೇವರು ಏನ್ ಹೇಳ್ತಾರೆ ಗೊತ್ತಿಲ್ಲ, ನಾನು ಇವನು ಒಟ್ಟಿಗೆನಾಗಿ ಬಿಡುವುದೇ ಇಲ್ಲ. ನಿನ್ನ ಸಂಗಡ ದೇವರಿದ್ದಾನೆ, ನಿನ್ನ ಕುಟುಂಬದಲ್ಲಿ ದೇವರಿದ್ದಾನೆ, ಭಯಪಡಬಾರದು. ಅಲ್ಲಿ ದೇವರು ನಮ್ಮ ಸಂಗಡ ಇದ್ದಾನೆ. ಸೋತು ಹೋಗುವಾಗ ಭಯಪಡಬಾರದು, ದೇವರು ನಮ್ಮ ಸಂಗಡ ಇದ್ದಾನೆ. ಆತ ನಮ್ಮ ರಕ್ಷಕನಾಗಿದ್ದಾನೆ.
ನೀವು ನೋಡಿ ಯೆಶಾಯ ಬರೆದ ಪ್ರವಾದನ ಗ್ರಂಥ 41ನೇ ಅಧ್ಯಾಯ 10ನೇ ವಾಕ್ಯ ಓದಿ ನೋಡಿ. ಯೆಶಾಯ ಬರೆದ ಪ್ರವಾದನ ಗ್ರಂಥ 41ನೇ ಅಧ್ಯಾಯ 10ನೇ ವಾಕ್ಯ ನೋಡಿ. ಅಲ್ಲಿ ಬೈಬಲ್ ಇರ್ತದೆ, ನೀನಂತೂ ಹೆದರಬೇಡ, ನಾನೇ ನಿನ್ನೊಂದಿಗಿದ್ದೇನೆ. ಅಲ್ಲಿ ಪ್ರಿಯ ದೇವರ ಮಕ್ಕಳೇ, ಇವತ್ತು ಯಾವುದೇ ಪ್ರಾಬ್ಲಮ್ ಅಲ್ಲಿ ಹೋಗ್ತೀಯಾ, ಯಾವುದೇ ರೋಗದಲ್ಲಿ ಹೋಗ್ತಿದ್ಯಾ, ದೇವರು ನಿನ್ನ ಜೊತೆ ಮಾತನಾಡ್ತಿದ್ದಾನೆ. ನೀನಂತೂ ಹೆದರಬೇಡ, ನಾನೇ ನಿನ್ನ ಸಂಗಡ ಇದ್ದೇನೆ. ಎಷ್ಟು ಜನ ಇವತ್ತು ಸಂತೋಷ ಪಡ್ತೀರಿ? ಅದಕ್ಕೆ ಸ್ತೋತ್ರ ಹೇಳ್ರಿ. ಓ, ದೇವರು ನಿಮ್ಮ ಸಂಗಡ ಇದ್ದಾಗ ಅದಕ್ಕೆ ದೇವರಿಗೆ ಸ್ತೋತ್ರ ಹೇಳ್ರಿ. ಮತ್ತೆ ದಿಗ್ಭ್ರಮೆಗೊಳ್ಳದಿರು, ನಾನೇ ನಿನ್ನ ದೇವರು, ನಾನು ನಿನ್ನನ್ನು ಬಲಪಡಿಸುತ್ತೇನೆ, ಹೌದು ನಿನಗೆ ಸಹಾಯ ಕೊಡುತ್ತೇನೆ, ನನ್ನ ಧರ್ಮದ ಬಲಗೈಯನ್ನು ನಿನಗೆ ಆಧಾರ ಮಾಡಿದ್ದೇನೆ. ಹಾಗಾದ್ರೆ ಇವತ್ತು ಆತನ ನೀತಿ ಕೈ ನಮಗೆ ಎತ್ತುವಂತದ್ದಾಗಿದೆ. ಇವತ್ತು ನಾನು ಎಲ್ಲರ ಕೈ ಬಿಡ್ಬೋದು, ತೊಂದರೆ ಇಲ್ಲ. ದೇವರು ನಿಮ್ಮ ಕೈ ಹಿಡಿದಿದ್ದಾನೆ, ದೇವರು ಕೈ ಹಿಡಿದಿದ್ದಾನೆ. ಎಷ್ಟು ಜನ ಹೇಳ್ತೀರಿ ದೇವರು ನನ್ನ ಕೈ ಹಿಡಿದಿದ್ದಾನೆ? ಅದಕ್ಕೆ ದೇವರಿಗೆ ಸ್ತೋತ್ರ ಹೇಳಬೇಕು. ಅಲ್ಲೆಲ್ಲೂಯ್ಯ, ಪ್ರೈಸ್ ದಿ ಲಾರ್ಡ್. ದೇವರು ಎಷ್ಟೊಂದು ನನ್ನ ಮಕ್ಕಳೊಂದಿಗೆ ಮಾತನಾಡ್ತಾ ಇದ್ದಾನೆ. ಅಲ್ಲಿ ಇವತ್ತು ನಾನು ಹೇಳ್ತೇನೆ, ಎಲ್ಲ ಸಹಾಯ ನಿಂತು ಹೋದ್ರು ಸಹ ದೇವರ ಸಹಾಯ ನಿನಗೆ ನಿಂತು ಹೋಗುವುದಿಲ್ಲ. ಅವನೇ ನಿನ್ನ ರಕ್ಷಕ, ಅವನೇ ನಿಮ್ಮ ಸಹಾಯಕನಾಗಿದ್ದಾನೆ. ಅದಕ್ಕೆ ನೋಡಿ, ಇಬ್ರಿಯ ಬರೆದ ಪತ್ರಿಕೆ 13ನೇ ಅಧ್ಯಾಯ 6ನೇ ವಾಕ್ಯ ಓದುವುದಾದ್ರೆ, ಅದೇ ಇಬ್ರಿಯ ಬರೆದ ಪತ್ರಿಕೆಯಲ್ಲಿ 16ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ ಹೇಳ್ತಾ ಉಂಟು ಏನಂತ ಹೇಳಿದ್ರೆ, ಕರ್ತನು ನನ್ನ ಸಹಾಯಕನು. ಎಷ್ಟು ಜನ ಇವತ್ತು ಹೇಳ್ತೇನೆ ಅಲ್ಲಿ ಕರ್ತನು ನನ್ನ ಸಹಾಯಕನು. ಹಾಗೆ ಇವತ್ತು ಯಾಕೆ ನಾವು ಸ್ತೋತ್ರ ಹೇಳ್ಬೇಕು? ಕರ್ತನು ನಮ್ಮ ಸಹಾಯಕನಾಗಿದ್ದಾನೆ, ಕರ್ತನು ನಮ್ಮ ಸಹಾಯಕನಾಗಿದ್ದಾನೆ. ನರರು ನಿಮಗೆ ಏನು ಮಾಡಿಯಾರು, ಮನುಷ್ಯರು ನಿಮಗೆ ಏನು ಮಾಡಬಹುದು? ಇವತ್ತು ದಿನ ಹೇಳ್ತೇನೆ, ಮನುಷ್ಯರು ಒಂದು ಹೆಲ್ಪ್ ಮಾಡಬಹುದು, ನಾಳೆ ದೂರ್ತಾನೆ. ಅದು ದೇವರು ಯಾವಾಗಲೂ ಏಕಮುಖನಾಗಿದ್ದಾನೆ. ಮನುಷ್ಯನಿಗೆ 2 ಮುಖ ಉಂಟು, ಆದರೆ ದೇವರಿಗೆ ಒಂದೇ ಮುಖ. ದೇವರ ಮಾತು ಒಂದೇ, ಆತನ ನುಡಿ ಒಂದೇ. ಯಾಕಂದ್ರೆ ಆತನು ಬದಲಾಗದ ದೇವರಾಗಿದ್ದಾನೆ, ಬದಲಾಗದ ದೇವರಾಗಿದ್ದಾನೆ. ಅಲ್ಲಿ ಬೈಬಲ್ ಹೇಳ್ತಾನೆ, ಕರ್ತನು ನನಗೆ ಸಹಾಯಕನು. ಹಾಗೆ ಯಾಕೆ ನಾವು ದೇವರಿಗೆ ಸ್ತೋತ್ರ ಹೇಳ್ಬೇಕಂತ ಹೇಳಿದ್ರೆ, ಅವನು ನಮ್ಮ ರಕ್ಷಕನಾಗಿದ್ದಾನೆ, ಅವನು ನಮ್ಮ ಸಹಾಯಕನಾಗಿದ್ದಾನೆ, ಅವನು ನಮ್ಮ ಕೈಯನ್ನು ಬಿಡುವುದಿಲ್ಲ. ಅದಕ್ಕೆ ದೇವರಿಗೆ ಸ್ತೋತ್ರ ಹೇಳಬೇಕು. 150ನೇ ಕೀರ್ತನೆ ಇರ್ತದೆ, ಶ್ವಾಸವಿರುವುದೆಲ್ಲ ಯೆಹೋವನನ್ನು ಕೊಂಡಾಡಲಿ ಎಂದಾಗ. ಇವತ್ತು ಎಷ್ಟು ಜನಕ್ಕೆ ಶ್ವಾಸ ಕೊಟ್ಟಿದ್ದಾರೆ? ಗಾನಗಳನ್ನೆತ್ತಿ ದೇವರಿಗೆ ಸ್ತೋತ್ರ ಹೇಳ್ರಿ. ಯಾಕಂದ್ರೆ ನಮ್ಮ ದೇವರು ಸ್ತೋತ್ರಕ್ಕೆ ಅರ್ಹನಾಗಿದ್ದಾನೆ. ಅಲ್ಲಿ ಅವನು ನಮಗೆ ಸಹಾಯಕನಾಗಿದ್ದಾನೆ. ನಮಗೆಲ್ಲರಿಗೂ ಗೊತ್ತು, ಯೋಹಾನ ಬರೆದ ಸುವಾರ್ತೆ 14ನೇ ಅಧ್ಯಾಯ 16ನೇ ವಾಕ್ಯ ಓದುವುದಾದ್ರೆ, ಯೋಹಾನನು ಬರೆದ ಸುವಾರ್ತೆ 14ನೇ ಅಧ್ಯಾಯ 16ನೇ ವಾಕ್ಯದಲ್ಲಿ ಅಲ್ಲಿ ಪವಿತ್ರಾತ್ಮನ ಬಗ್ಗೆ ಯೇಸು ಸ್ವಾಮಿ ಹೇಳ್ತಾನೆ ಅಂತ ಹೇಳಿದ್ರೆ, ನಾನು ನಿಮಗೆ ಬೇರೊಬ್ಬ ಸಹಾಯಕನನ್ನು ಕೊಡುತ್ತೇನೆ, ಬೇರೊಬ್ಬ ಸಹಾಯಕನನ್ನು ನಿಮಗೆ ಕೊಡುತ್ತೇನೆ. ಅವರು ಯಾವಾಗ ನಿಮ್ಮ ಸಂಗಡ ಇರ್ತಾರೆ. ಇವತ್ತು ಎಷ್ಟು ಜನ ಸಂಗಡ ಪವಿತ್ರಾತ್ಮ ಇರುವುದಾದ್ರೆ ಕೈಗಳನ್ನೆತ್ತಿ ದೇವರಿಗೆ ಸ್ತೋತ್ರ ಹೇಳ್ರಿ. ಹಲ್ಲೆಲೂಯಾ. ನಿನ್ನ ಸಂಗಡ ಇವತ್ತು ಪವಿತ್ರಾತ್ಮನಿದ್ದಾನೆ, ನಿನ್ನ ಒಳಗಿದ್ದಾನೆ, ನಿನ್ನ ಒಳಗೆ ವಾಸ ಮಾಡ್ತಾನೆ. ನಿನ್ನನ್ನು ಕೈ ಬಿಡುವುದಿಲ್ಲ, ತೊರೆದು ಬಿಡುವುದಿಲ್ಲ ಎಂಬುದಾಗಿ ಹೇಳಿದ ದೇವರು. ನಿಮ್ಮನ್ನು ಅನಾಥರಾಗಿ ನಾನು ಬಿಡುವುದಿಲ್ಲ ಎಂಬುದಾಗಿ ಹೇಳಿದ ದೇವರು. ಬಡವರಿಗೆ, ವಿಧವೆಯರಿಗೆ ನಾನೇ ಆಧಾರ, ಅಲ್ಲಿ ಸೆರೆಯಲ್ಲಿದ್ದವರನ್ನು ನಾನು ಬಿಡಿಸ್ತೇನೆ ಎಂಬುದಾಗಿ ಹೇಳಿದ ದೇವರು ಇವತ್ತು ನಮ್ಮ ಮಧ್ಯದಲ್ಲಿದ್ದಾನೆ. ಇವತ್ತು ನಾನು ಒಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೇನೆ, ಅವನು ನಿಮಗೆ ಸಹಾಯಕನಾಗಿದ್ದಾನೆ, ಅವನು ನಿಮಗೆ ರಕ್ಷಕನಾಗಿದ್ದಾನೆ, ಅವನು ನಿಮ್ಮನ್ನು ಕೈ ಬಿಡುವುದಿಲ್ಲ, ತೊರೆದು ಬಿಡುವುದಿಲ್ಲ. ಅಲ್ಲಿ ಪವಿತ್ರಾತ್ಮ ನಮ್ಮ ಸಹಾಯಕನಾಗಿದ್ದಾನೆ. ಇವತ್ತು ಕೆಲವೊಂದು ವಿಷಯ ನಿಮಗೆ ಗೊತ್ತಿಲ್ಲ, ಆದ್ರೆ ಪವಿತ್ರಾತ್ಮ ತಿಳಿಸ್ತಾನೆ. ಅಲ್ಲಿ ಕೆಲವು ಸಲ ನಾವು ಹೋಗುವಾಗ ವ್ಯತ್ಯಾಸ ಆಗ್ತದೆ. ಅಲ್ಲಿ ಯಾಕೆ ವ್ಯತ್ಯಾಸ ಆಗುದು? ದೇವರು ಒಳ್ಳೆಯದಕ್ಕೆ. ಅಲ್ಲಿ ಒಬ್ಬರು ಮಂಗಳೂರಿನಿಂದ ಒಂದು ಸಂಸ್ಥೆಗೆ ಅವರು ಹೋಗ್ತಿರುವಾಗ ಅವ್ರು ಹೇಳಿದ್ರು, ಲೇಟ್ ಆಯ್ತು ಎಂಬುದಾಗಿ. ಹೋಗುವಾಗ ಲೇಟ್ ಆಯ್ತಂತೆ. ಕಾರಣ ಏನಂತ ಹೇಳಿದ್ರೆ, ವಿಷಯ ಏನಂತ ಹೇಳಿದ್ರೆ, ಅವರು ಹಾಲು ಬಿಸಿ ಮಾಡುವಾಗ, ಫಸ್ಟ್ ಬಿಸಿ ಮಾಡುವಾಗ ಆ ಹಾಲು ಒಡೆದೋಯ್ತಂತೆ. ಒಡೆದೋಗುವಾಗ ಏನ್ ಮಾಡಿದ್ರು ಅಂತ ಹೇಳಿದ್ರೆ, ತಿರುಗಿ ಅದೇ ಹಾಲನ್ನು ತೆಗೆದು ಅದೇ ಬಿಸಿ ಮಾಡಿದ್ರಂತೆ. ಆದ್ರೆ 2ನೇ ಸಲ ಅದು ಒಡೆದು ಹೋಗ್ಲಿಲ್ಲಂತೆ. ಹೀಗೆ ಅವರು ಚಾ ಮಾಡಿಕೊಂಡು ಬಸ್ಸಿಗೆ ಹೋಗುವಾಗ ಆ ಬಸ್ ಅವರಿಗೆ ಮಿಸ್ ಆಯ್ತಂತೆ. ಮಿಸ್ ಆದ್ಮೇಲೆ ಇವರು ಹಿಂದಿನ ಬಸ್ಸಲ್ಲಿ ಹೋದ್ರಂತೆ. ಹಿಂದಿನ ಬಸ್ಸಲ್ಲಿ ಹೋಗುವಾಗ ಅವರು ನಂತೂರು ಸರ್ಕಲ್ ಬರುವಾಗ ಇವರು ಯಾವಾಗಲೂ ಹೋಗುವ ಬಸ್ ಅಲ್ಲಿ ಆಕ್ಸಿಡೆಂಟ್ ಆಗಿದೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಹಾಗಾದ್ರೆ ಇವತ್ತು ನಾನು ಹೇಳ್ತೀನಿ, ನಿಮ್ಮ ಜೀವಿತದಲ್ಲಿ ಏನಾದರೂ ಆಗುವುದಾದ್ರೆ ಅದು ದೇವರ ಚಿತ್ತದ ಮೇರೆಗೆ. ಹಲ್ಲೆಲೂಯಾ, ಅದು ನಿನಗೆ ಒಳ್ಳೆಯದೇ ಮಾಡುತ್ತದೆ. ಯಾಕಂದ್ರೆ ಒಳ್ಳೆಯದನ್ನು ಮಾಡುವ ದೇವರು ನಮ್ಮ ಸಂಗಡ ಇದ್ದಾನೆ. ಹಲ್ಲೆಲೂಯಾ. ಇವತ್ತು ನಾನು ಹೇಳ್ತೀನಿ, ನಾವು ನೋಡುವುದನ್ನು ನಂಬುವವರಲ್ಲ, ನೋಡದೇ ಇರುವುದನ್ನು ನಂಬುವವರಾಗಿದ್ದೇವೆ.
ಅಲ್ಲಿ ಬೈಬಲ್ ಹೇಳ್ತದೆ ಕೊರಿಂಥ ಪತ್ರಿಕೆಯಲ್ಲಿ, ದೇವರು ತನ್ನ ಮಕ್ಕಳಿಗೆ ಸಿದ್ಧಪಡಿಸಿದ್ದು ಒಂದು ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಹೃದಯದಲ್ಲಿ ಅದನ್ನು ಗ್ರಹಿಸಲಿಲ್ಲ, ಆದರೆ ನಮಗಾದರೂ ಆತ್ಮನ ಮೂಲಕ ಅದನ್ನು ಪ್ರಕಟಿಸಿದ್ದಾನೆ. ಎಷ್ಟು ಜನರಿಗೆ ಆತ್ಮನ ಮೂಲಕ ಪ್ರಕಟಿಸಿದ್ದಾರೆ. ಹಲ್ಲೆಲೂಯಾ. ನಿನ್ನ ಜೀವಿತದಲ್ಲಿ ಒಂದು ವ್ಯತ್ಯಾಸ, ನಿನ್ನ ಕುಟುಂಬದಲ್ಲಿ ಒಂದು ವ್ಯತ್ಯಾಸ, ನಿನ್ನ ಮಕ್ಕಳಲ್ಲಿ ಒಂದು ವ್ಯತ್ಯಾಸ. ನೀನು ಯಾವ ವಿಷಯದಲ್ಲಿ ಭಯಪಡ್ತಿ ಅದಕ್ಕೆ ಭಯಪಡಬೇಡ. ದೇವರು ಇವತ್ತು ಸಹಾಯಕನಾಗಿ ನಿನ್ನ ಸಂಗಡ ಇದ್ದಾನೆ, ನಿನ್ನ ಕುಟುಂಬದಲ್ಲಿ ಇದ್ದಾನೆ. ಯಾಕೆಂದ್ರೆ ಅವನು ಕೈ ಬಿಡುವುದಿಲ್ಲ, ಅವನು ತೊರೆದು ಬಿಡುವುದಿಲ್ಲ. ಯಾವಾಗಲೂ ನಮ್ಮ ಸಂಗಡ ನಿರಂತರ ಇರುವ ದೇವರಾಗಿದ್ದಾನೆ. ಅದಕ್ಕೆ ಇಬ್ರಿಯ 13:8 ಹೇಳ್ತದೆ, ಇಬ್ರಿಯ ಪತ್ರಿಕೆ 13:8 ವಾಕ್ಯದಲ್ಲಿ ಹೇಳ್ತದೆ, ಆತನು ನಿನ್ನೆ ಇದ್ದಂತೆ ಇವತ್ತು ಯಾವಾಗಲೂ ನಿರಂತರವಾಗಿ ಇರುವ ದೇವರು ಎಂಬುದಾಗಿ. ಸತ್ಯಶುದ್ಧ ನಿರಂತರವಾಗಿರುವ ದೇವರು, ಕೈ ಬಿಡದ ದೇವರು, ಸಹಾಯ ಮಾಡುವ ದೇವರವನಾಗಿದ್ದಾನೆ. ಅಲ್ಲಿ ಇವತ್ತು ನಾನು ಹೇಳ್ತೀನಿ, ಎಲ್ಲ ಸಹಾಯ ಮುಚ್ಚಿರಬಹುದು, ಆದರೆ ಪರಲೋಕದ ಸಹಾಯ ನಿನಗೆ ಮುಚ್ಚಲಿಲ್ಲ. ಪರಲೋಕದ ದೇವರು ನಿನ್ನ ವಿಷಯದಲ್ಲಿ ಮಾಡುವ ಆಲೋಚನೆ ಅದು ಐತದ ಆಲೋಚನೆ ಅಲ್ಲ, ಅದು ಹಿತದ ಆಲೋಚನೆ ಆಗಿದೆ ಎಂಬುದಾಗಿ ನಾನು ಈ ವಾಕ್ಯದ ಮೂಲಕ ನಿಮಗೆ ಹೇಳಲಿಕ್ಕೆ ಇಷ್ಟಪಡುತ್ತಾ ಇದ್ದೇನೆ. ನಮಗೆಲ್ಲರಿಗೂ ಗೊತ್ತು ಮೋಶೆಯ ಬಗ್ಗೆ. ಈ ಮೋಶೆಯನ್ನು ದೇವರು ಕರೆದಾಗ ಅವ್ರು ಹೇಳ್ತಾರೆ, ನೀನು ಐಗುಪ್ತ ದೇಶಕ್ಕೆ ಹೋಗಿ ಫರೋಹನ ಹಿಡಿತದಲ್ಲಿರುವ ನನ್ನ ಜನರನ್ನು ಬಿಡುಗಡೆ ಮಾಡು. ಅಲ್ಲಿ ದೇವರು ಮೋಶೆಯನ್ನು ಕಳಿಸುವಾಗ ಮೋಶೆಗೆ ಡೌಟ್, ನಾನು ಫರೋಹನ ಸಂಗಡ ಹೋಗುವಾಗ ಈ ಮಾತನಾಡಿದ ದೇವರು ಇಲ್ಲದಿದ್ರೆ ನಾನು ಏನ್ ಮಾಡುದು? ಫರೋಹನ ನನ್ನನ್ನು ಕೊಂದು ಬಿಟ್ರೆ, ಫರೋಹನ ನನ್ನನ್ನು ನಾಶ ಮಾಡಿದ್ರೆ ಏನ್ ಮಾಡುದು ಎಂಬುದಾಗಿ ಕೇಳುವಾಗ ದೇವರು ಅವನಿಗೆ ಹೇಳುವ ಮಾತು ಏನಂತ ಹೇಳಿದ್ರೆ, ವಿಮೋಚನಕಾಂಡ ಪುಸ್ತಕ 3ನೇ ಅಧ್ಯಾಯ 14ನೇ ವಾಕ್ಯದಲ್ಲಿ ಅವನು ಸಂಶಯ ಪಟ್ಟಾಗ ದೇವರು ಅವನ ಜೊತೆ ಹೇಳಿದ ಮಾತು ಏನಂತ ಹೇಳಿದ್ರೆ, ಇರುವಾತನು ನನ್ನ ಹೆಸರಾಗಿದೆ, ಇರುವಾತನೆಂಬುದು ನನ್ನ ಹೆಸರಾಗಿದೆ. ಎಷ್ಟು ಜನ ನನ್ನ ಸಂಗಡ ದೇವರಿದ್ದಾನೆ, ನನ್ನ ಸಂಗಡ ದೇವರಿದ್ದಾನೆ. ಇವತ್ತು ಕೆಲವು ಸಲ ನಮಗೆ ಭಯ ಬರ್ತದೆ, ಕೆಲವು ಸಲ ನಮಗೆ ಧೈರ್ಯ ಸಾಕಾಗುವುದಿಲ್ಲ. ದೇವರೇ, ನಾನು ನಿನ್ನ ಸಂಗಡ ಇದ್ದೇನೆ ಮಗನೇ, ನಾನು ನಿನ್ನ ಸಂಗಡ ಇದ್ದೇನೆ ಮಗಳೇ. ನಿನ್ನ ಜೀವಿತದಲ್ಲಿ ನಾನು ಎಲ್ಲವನ್ನು ಬದಲು ಮಾಡಲಿಕ್ಕೆ ನಾನು ನಿನ್ನ ಸಂಗಡ ಇದ್ದೇನೆ. ವೈರಿಗೆ ಭಯಪಡಬೇಡ, ವೈರಿಗಳ ಮುಂದೆ ನಾನು ಔತಣವನ್ನು ಸಿದ್ಧಪಡಿಸಿದ್ದೇನೆ. ಹಲ್ಲೆಲೂಯಾ. ನಿನಗೆ ಮಾರ್ಗ ಕಾಣದೇ ಇರುವಾಗ ನಾನು ಮಾರ್ಗವನ್ನು ತೆರೆಯುವ ದೇವರು ನಾನಾಗಿದ್ದೇನೆ. ನಿನ್ನ ಇಕ್ಕಟ್ಟಿನಲ್ಲಿ ನಾನು ವಿಶೇಷ ಸಹಾಯಕನಾಗಿ ನಿಲ್ಲುತ್ತೇನೆ. ಎಲ್ಲ ಬಾಗಿಲುಗಳು ಮುಚ್ಚಿರುವಾಗ ನಿನಗೋಸ್ಕರ ಬಾಗಿಲನ್ನು ತೆರೆಯುವ ದೇವರು ನಾನು ಬಾಗಿಲು ತೆರೆದರೆ ಯಾರು ಮುಚ್ಚಲಿಕ್ಕೆ ಸಾಧ್ಯ ಇಲ್ಲ, ನಾನು ಬಾಗಿಲು ಮುಚ್ಚಿದರೆ ಯಾರು ತೆರಲಿಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ ದೇವರು ಹೇಳಿದ ದೇವರಾಗಿದ್ದಾನೆ. ಇವತ್ತು ಆ ದೇವರು ನಮ್ಮ ಸಂಗಡ ಇದ್ದಾನೆ ಎಂಬುದಾಗಿ ಹೇಳಲಿಕ್ಕೆ ಇಷ್ಟಪಡುವವನಾಗಿದ್ದೇನೆ. ಒಂದನೇದಾಗಿ, ಆತನು ನನ್ನ ಸಂಗಡ ನಿನ್ನ ಸಂಗಡ ಇದ್ದಾನೆ. ಆತನು ಕೈ ಬಿಡುವುದಿಲ್ಲ, ತೊರೆದು ಬಿಡುವುದಿಲ್ಲ. ಹಲ್ಲೆಲೂಯಾ. ಮೂರನೇದಾಗಿ, ಆತ ನಮ್ಮ ಸಹಾಯಕನಾಗಿದ್ದಾನೆ. ನಾಲ್ಕನೇದಾಗಿ, ಆತನು ಇರುವಾತನಾಗಿದ್ದಾನೆ. ಅದಕ್ಕೋಸ್ಕರ ನಾವು ದೇವರಿಗೆ ಸ್ತೋತ್ರ ಹೇಳಬೇಕು. ಆ ರಕ್ಷಕ ನಮಗೆ ಇಲ್ಲದಿದ್ರೆ ಇವತ್ತು ನಾವು ಜೀವಿಸಲಿಕ್ಕೆ ಸಾಧ್ಯ ಇಲ್ಲ. ಆತನ ಸಹಾಯ ಇಲ್ಲದಿದ್ರೆ ನಾವು ಇವತ್ತು ನಡೀಲಿಕ್ಕೆ ಸಾಧ್ಯವಾಗ್ತಿರಲಿಲ್ಲ. ಇವತ್ತು ಕೀರ್ತನೆಯಲ್ಲಿ ಓದಿದ ಪ್ರಕಾರ 120ನೇ 4ನೇ ಕೀರ್ತನೆ ಇರ್ತದೆ, ಯೆಹೋವನು ನಮ್ಮದಿಲ್ಲದಿದ್ದರೆ ನಮ್ಮ ಗತಿಯನ್ನು ಏನೆಂದು ಹೇಳಲಿ. ಅಲ್ಲಿ ಇವತ್ತು ಯಾರಾದ್ರೂ ಹೇಳ್ತಾರೆ, ದೇವರು ನನ್ನ ಸಂಗಡ ಇಲ್ಲದಿದ್ರೆ ನಾನು ಏನಾಗ್ತಿದೆ ಅಂತ ನನಗೆ ಗೊತ್ತಿಲ್ಲ, ಆದ್ರೆ ನನ್ನ ಸಂಗಡ ದೇವರಿದ್ದ. ಅಲ್ಲಿ ವೈರಿ ಜೀವ ಸಹಿತ ನುಂಗಿ ಬಿಡಬೇಕಂತ ಅವನು ಆಲೋಚನೆ ಮಾಡಿದ, ಆದ್ರೆ ನನ್ನ ದೇವರು ಅವನ ಕೈಗೆ ಕೊಡಲಿಲ್ಲ. ನನ್ನ ದೇವರು ಬಲೆಯಿಂದ ತಪ್ಪಿಸಿದಾನೆ. ಇವತ್ತು ನಿಮ್ಮ ಜೀವಿತದಲ್ಲಿ ತಪ್ಪಿಸಿದ್ರೆ ನಿಮ್ಮ ದೇವರಿಗೆ ಸ್ತೋತ್ರ ಹೇಳಿ, ನನ್ನ ದೇವರಿಗೆ ಸ್ತೋತ್ರ ಹೇಳಿ. ಯಾಕಂದ್ರೆ ಅವನು ಮರಣದಿಂದ, ಪಾತಾಳ ಶಕ್ತಿಯಿಂದ ನಮ್ಮನ್ನು ತಪ್ಪಿಸಿದ ದೇವರಾಗಿದ್ದಾನೆ. ಇಬ್ರಿಯ 13:8. ಅಲ್ಲಿ ಇಬ್ರಿಯ ಪತ್ರಿಕೆಯಲ್ಲಿ ಹೇಳ್ತದೆ, ನಾನಾ ವಿಧವಾದ ಅನ್ಯೋಪದೇಶದ ಸೆಲವಿಗೆ ಸಿಕ್ಕಬೇಡ್ರಿ ಎಂಬುದಾಗಿ. ಇವತ್ತು ಅನೇಕ ಉಪದೇಶಗಳನ್ನು ನಾವು ಕೇಳ್ತೇವೆ. ಏನು ಉಪದೇಶ ಅಂತ ಹೇಳಿದ್ರೆ, ಬಡತನ ಎಂಬುದು ಇಲ್ಲ ಎಂಬುದಾಗಿ ಹೇಳ್ತಾರೆ. ಹೌದಾ? ಕೇಳಿದ್ರ? ಅಲ್ಲಿ ರೋಗ ಎಂಬುದು ಇಲ್ಲ ಅಂತ ಹೇಳ್ತಾರೆ. ರೋಗ ಯಾರಿಗೆ ಬರುವುದು? ಮನುಷ್ಯನಿಗೆ ಬರುವುದು. ಆದ್ರೆ ಇವರೇನು ರೋಗ ಅಂದ್ರೆ ಪಾಪಿ, ಪಾಪ ಮಾಡಿದ್ದಾರೆ ಅಂತ ಅರ್ಥ. ಅಲ್ಲಿ ಸಹ ಹಾಗೆ ಹಳೆ ಒಡಂಬಡಿಕೆಯಲ್ಲಿ ಸಹ ಯಹೂದ್ಯರೆಲ್ಲ ಬರುವಾಗ ಅವರಿಗೆ ರೋಗ ಇದ್ರೆ ಯೇಸು ಅಂತ ಪ್ರಶ್ನೆ ಕೇಳಿದ್ರು, ಈ ರೋಗ ಯಾಕೆ ಬಂದಿದೆ? ಅವರು ಪಾಪ ಮಾಡಿದ್ದಾರೆ. ಯಾವ ಪಾಪ ಮಾಡಿದ್ದಾರೆ ಅಂತ ಹೇಳುವಾಗ ದೇವರು ಹೇಳಿದ ಮಾತು, ಅವನು ಯಾವ ಪಾಪ ಮಾಡಲಿಲ್ಲ, ದೇವರ ನಾಮದ ಮಹಿಮೆಗೋಸ್ಕರ ಈ ರೋಗ ಅವನಿಗೆ ಬಂದಿದೆ. ಹಾಗಿದ್ರೆ ರೋಗಗಳು ಬರುವುದು ಮನುಷ್ಯನಿಗೆ ಸಹಜ. ನಾವು ಮಣ್ಣಿನ ಶರೀರದಲ್ಲಿರುವಾಗ ರೋಗಗಳು ಬರುವುದು ಸಹಜ. ಆದ್ರೆ ಕೆಲವರು ಉಪದೇಶ ಮಾಡ್ತಾರೆ, ನಿನಗೆ ರೋಗ ಬರುವುದಿಲ್ಲ, ನಿನಗೆ ಕಷ್ಟ ಬರುವುದಿಲ್ಲ, ನಿನಗೆ ಐಶ್ವರ್ಯವಂತ ಎಂಬುದಾಗಿ ಹೇಳುವಾಗ ಅವನಿಗೆ ಒಂದು ಪಕ್ಷ ರೋಗ ಬಂದ್ರೆ, ಅವನಿಗೆ ಕಷ್ಟ ಬಂದ್ರೆ ಅವನು ಬಿದ್ದು ಹೋಗ್ತಾನೆ. ನಾನು ಹೇಳ್ತೇನೆ, ಈ ಲೋಕದಲ್ಲಿ
ಕಷ್ಟ ಎಂಬುದು 100% ನಿಜವಾಗಿದೆ. ಕಷ್ಟ ಇಲ್ಲದವರು ಯಾರೂ ಇಲ್ಲ. ಯೇಸು ಸ್ವಾಮಿ ಹೇಳಿದ, ಲೋಕದಲ್ಲಿ ನಿಮಗೆ ಏನುಂಟು? ಕಷ್ಟ ಉಂಟು, ಧೈರ್ಯವಾಗಿರಿ. ಯೇಸು ಸ್ವಾಮಿಯೇ ಡೈರೆಕ್ಟ್ ಆಗಿ ಹೇಳಿದ, ನಿಮಗೆ ಕಷ್ಟ ಬರ್ತದೆ, ಹೋರಾಟ ಬರ್ತದೆ, ಸಂಕಟ ಬರ್ತದೆ. ಇಲ್ಲಿ ಅದಕ್ಕೆ ಅವನು ಪೌಲನು ಬರೀತಾ ಇದ್ದಾನೆ, ನೀವು ನಾನಾ ಉಪದೇಶಗಳಿಗೆ ಸೆಲವಿಗೆ ಸಿಕ್ಕಿ ಬೀಳಬೇಡ್ರಿ. ದೇವರ ಕೃಪೆಯನ್ನು ಆತುಕೊಂಡು ಮನಸ್ಸನ್ನು ದೃಢ ಮಾಡಿಕೊಳ್ಳುವುದೇ ಉತ್ತಮವಾಗಿದೆ. ಇವತ್ತೆಷ್ಟು ಜನ ದೇವರ ಕೃಪೆಯನ್ನು ಅಳವಡಿಸಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ. ಹಲ್ಲೆಲೂಯಾ. ಇವತ್ತು ನಮಗೆ ಬೇಕಾದದ್ದು ದೇವರ ಕೃಪೆ. ಇವತ್ತು ನನಗೆ ನಿನಗೆ ರಕ್ಷಣೆ ಕೃಪೆಯಿಂದಲೇ. ಹಲ್ಲೆಲೂಯಾ. ಮುಂದಿನ ವಾಕ್ಯ ಏನು ಹೇಳ್ತದೆ ಇವತ್ತು? ಬಹಳ ಸುಂದರವಾದ ವಾಕ್ಯ. ಭೋಜನ ಪದಾರ್ಥಗಳನ್ನು ಅಂದ್ರೆ ಅದರ ಅರ್ಥ ಏನಂತ ಹೇಳಿದ್ರೆ, ಆಗಿನ ಕಾಲದಲ್ಲಿ ಯಹೂದ್ಯರು ಹೇಳ್ತಾರೆ ಉಪವಾಸ ಮಾಡಬೇಕು, ಆಹಾರ ತಿನ್ನಬಾರದು, ಈ ಆಹಾರ ತಿನ್ನಬಾರದು ಅಂದ್ರೆ ಒಂದು ಕಂಡೀಷನ್ ಅಲ್ಲಿ ಹಾಕ್ತಾ ಇದ್ರು. ಇಲ್ಲಿ ಪೌಲನು ಹೇಳ್ತಾ ಇದ್ದಾರೆ, ನೀವು ಆಹಾರ ಬಿಟ್ಟದ್ರಿಂದ ಅಲ್ಲ ನಿಮಗೆ ರಕ್ಷಣೆ, ರಕ್ಷಣೆ ನಿಮಗೆ ನನ್ನ ಕೃಪೆಯಿಂದಲೇ. ಎಷ್ಟು ಜನ ಹೇಳ್ತೀರಿ ಹಲ್ಲೆಲೂಯಾ. ಇವತ್ತು ನನಗೆ ನಿನಗೆ ರಕ್ಷಣೆ ಅದು ಪುಣ್ಯ ಕ್ರಿಯೆಯಿಂದಲ್ಲ, ಒಳ್ಳೆ ಕ್ರಿಯೆಯಿಂದಲ್ಲ, ದೇವರ ಕೃಪೆಯಿಂದಲೇ ಎಂಬುದಾಗಿ ಎಷ್ಟು ಜನ ಹೇಳಿಕ್ಕೆ ಇಷ್ಟಪಡ್ತೇವೆ. ಇವತ್ತು ನಾವು ಪರಿಶುದ್ಧವಾಗ್ಲಿಕ್ಕೆ ನಾವು ಏನಾದ್ರೂ ಮಾಡಿದ್ದೇವಾ? ಹಲ್ಲೆಲೂಯಾ. ಮುಂದಿನ ವಾಕ್ಯ ಅಂತ ನಿಮಗೆ ಅರ್ಥ ಆಗ್ತದೆ ಅದರಲ್ಲಿ. ಹಾಗಾದ್ರೆ ನಮ್ಮ ಹೃದಯ ಪರಿಶುದ್ಧವಾಗಬೇಕಾದ್ರೆ ಅದು ಯೇಸುವಿನ ರಕ್ತದಿಂದ ಮಾತ್ರವಾಗಿದೆ. ಅಲ್ಲೆಲ್ಲ ಯೇಸುವಿನ ರಕ್ತ ನನ್ನನ್ನು ಶುದ್ಧೀಕರಣ ಮಾಡಿದೆ. ಅಲ್ಲಿ ಯೇಸುವಿನ ರಕ್ತ ಇಲ್ಲದೆ ನಾವು ಪವಿತ್ರ ಆಗ್ತಿದ್ದೇವಾ? ಇವತ್ತು ಪವಿತ್ರ ಮಾಡೋದು ಯಾರು? ಯೇಸು ಕ್ರಿಸ್ತರೇ. ನಮ್ಮ ಮನಸ್ಸನ್ನು ಪವಿತ್ರ ಮಾಡಬೇಕು, ನಮ್ಮ ಹೃದಯವನ್ನು ಪವಿತ್ರ ಮಾಡಬೇಕು. ಯೇಸು ಸ್ವಾಮಿಗೆ ನಮ್ಮ ಹೃದಯವನ್ನು ಕೊಡದಿದ್ರೆ ನಮ್ಮ ಹೃದಯ ಪವಿತ್ರ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ನಮ್ಮ ಮನಸ್ಸು ಒಂದು, ನಾವು ಮಾಡುವುದು ಒಂದು ಅಂತ ಹೇಳಿದ್ರೆ ನಾವು ಪರಿಶುದ್ಧರಾಗ್ಲಿಕ್ಕೆ ಸಾಧ್ಯವಿಲ್ಲ. ಇವತ್ತು ದೇವರ ಮಕ್ಕಳೇ, ನಿಮ್ಮನ್ನು ಪವಿತ್ರ ಮಾಡಿದ ದೇವರಿಗೆ ಸ್ತೋತ್ರ ಹೇಳಬೇಕು. ಅಲ್ಲಿ ಯಾಕಂತ ಹೇಳಿದ್ರೆ ಅವನೇ ನಮ್ಮನ್ನು ಪರಿಶುದ್ಧವಾಗಿ ಮಾಡುವವನಾಗಿದ್ದಾನೆ. ರಕ್ಷಣೆ ಎಂಬುದು ಎಲ್ಲಿ ಹೋಗುವುದರಿಂದ ಸಿಕ್ಕುವುದಿಲ್ಲ. ರಕ್ಷಣೆ ನಿನಗೆ ಉಚಿತವಾಗಿ ದೇವರು ಕೊಟ್ಟಿದ್ದಾನೆ. ರಕ್ಷಣೆ ಎಂಬುದು ನಿನಗೆ ಉಚಿತವಾಗಿ ಕೊಟ್ಟಿದ್ದಾನೆ. ಅದಕ್ಕೆ ಹಣ ಕೊಡಬೇಕಾಗಿಲ್ಲ, ಅದು ದೇವರ ಕೃಪೆಯಿಂದಲೇ ನಿನಗೆ ಸಿಕ್ಕಿದೆ. ಅದಕ್ಕೆ ಯೆಶಾಯ 55 ಹೇಳ್ತದೆ, ಬಾಯಾರಿದ ಸಕಲ ಜನರೇ ನೀರಿನ ಬಳಿಗೆ ಬನ್ನಿರಿ, ಹಣವಿಲ್ಲದವನು ಬನ್ನಿರಿ, ಕೊಳ್ಳಿಕೊಂಡ್ರಿ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಹಾಗಾದ್ರೆ ಈ ರಕ್ಷಣೆ ಯಾರಿಗೆ ಸಿಗ್ತದೆ ಗೊತ್ತಿಲ್ಲ? ಯಾರು ಬಾಯಾರಿದ್ದಾರೆ ಅವನಿಗೆ ಮಾತ್ರ. ಬಾಯಾರಿದ್ರ ಅಲ್ಲಿ ಬಾಯಾರಿದ್ರ ಅಲ್ಲಿ ಬಾಯಾರಿದ್ರೆ ನಿಮಗೆ 100% ರಕ್ಷಣೆ ಕೊಡ್ತಾನೆ. ಬೇರೆಯವರಿಗೆ ರಕ್ಷಣೆ ಕೊಡುವುದಿಲ್ಲ. ಯೇಸು ನನಗೆ ಬೇಕು ಎಂಬುದಾಗಿ ಹೇಳುವವನಿಗೆ ಮಾತ್ರ ರಕ್ಷಣೆ. ಅದ್ಭುತ ಬೇಕು ಅಂತ ಹೇಳಿದವರಿಗೆ ರಕ್ಷಣೆ ಇಲ್ಲ. ಅದ್ಭುತ ದೇವರ ವಾಕ್ಯ ಹೇಳ್ತದೆ, ಮೋಶೆಗೆ ದೇವರು ಮಾರ್ಗವನ್ನು ತಿಳಿಸಿದಂತೆ ಇಸ್ರೇಲರಿಗೆ ಅದ್ಭುತ ತೋರಿಸಿದಂತೆ. ಮೋಶೆ ಹೇಳಿದ, ನಿನ್ನ ಮಾರ್ಗವನ್ನು ನನಗೆ ತೋರಿಸು. ಇವತ್ತು ಎಷ್ಟು ಜನ ಕೇಳ್ತೀರಿ, ದೇವರೇ ನಿನ್ನ ಮಾರ್ಗವನ್ನು ನನಗೆ ತೋರಿಸು. ಅಲ್ಲಿ ಇಸ್ರೇಲರು ಅದ್ಭುತವನ್ನು ಕಂಡ್ರು, ಆದ್ರೆ ಸತ್ತು ಹೋದ್ರು. ಆರು ಸಿಕ್ಕಿದ್ದವರು ಸತ್ತು ಹೋದ್ರು ತಿಂದು. ಆದ್ರೆ ಮೋಶೆಗೆ ದೇವರು ಮಾರ್ಗವನ್ನು ತೋರಿಸಿದ. ಇವತ್ತು ಎಷ್ಟು ಜನಕ್ಕೆ ಮಾರ್ಗ ಬೇಕು, ಅದ್ಭುತ ಬೇಕು. ಅದ್ಭುತ ಯಾರಿಗೆ ಬೇಕು? ಮಾರ್ಗ ಬೇಕು, ಮಾರ್ಗ ಬೇಕು. ವೆರಿ ಗುಡ್, ಹಲ್ಲೆಲೂಯಾ. ಮಾರ್ಗ ಹೋದ್ರೆ ಮಾತ್ರ ಅದ್ಭುತ ಆಗ್ತದೆ. ಮಾರ್ಗದೊಟ್ಟಿಗೆ ಅದ್ಭುತ ಪ್ಯಾಕೇಜ್ ಆಗಿ ಕೊಡ್ತದೆ. ಅಲ್ಲಿ ಕೆಂಪು ಸಮುದ್ರ ಬಂತಲ್ಲ, ಕೆಂಪು ಸಮುದ್ರ ಬರುವಾಗ ಅಲ್ಲಿ ಮಾರ್ಗ ಕೇಳಿದ್ರಿಂದ ಅವರೆಲ್ಲ ಬದುಕಿ ಆಚೆಗೆ ಹೋದ್ರು. ಇವತ್ತು ನಿಮ್ಮ ಜೀವಿತದಲ್ಲಿ ಸಹ ಕೆಲವೊಂದು ಅಪಾಯಗಳು ಬರುವಾಗ ದೇವರು ಆ ಮಾರ್ಗದಿಂದ ನಿಮ್ಮನ್ನು ತಪ್ಪಿಸಿ ಕಾಪಾಡ್ತಾನೆ. ಅಲ್ಲಿ ಅದಕ್ಕೆ ನಾವು ದೇವರಿಗೆ ಸ್ತೋತ್ರ ಹೇಳಬೇಕು. ದೇವರ ವಾಕ್ಯ ಹೇಳ್ತದೆ ಏನಂತ ಹೇಳಿದ್ರೆ, ನಾವು ಬಾಯಾರಿದ್ರೆ ಮಾತ್ರ ನಮಗೆ ರಕ್ಷಣೆ ದೇವರು ಕೊಡುತ್ತಾನೆ. ಇಬ್ರಿಯ 13:12 ಹೇಳ್ತದೆ, ಯೇಸು ಸ್ವಂತ ರಕ್ತವನ್ನು ಕೊಟ್ಟು ನಮಗೆ ರಕ್ಷಣೆ ಕೊಟ್ಟು ನಮ್ಮನ್ನು ಪವಿತ್ರ ಮಾಡಿದ್ದಾನೆ ಎಂಬುದಾಗಿ ಸತ್ಯವಿದೆ ಹೇಳ್ತದೆ. ಇವತ್ತು ಹಾಗಾದ್ರೆ ದೇವರಿಗೆ ಲೋಕದ ಮೇಲೆಲ್ಲ ಪ್ರೀತಿ ಉಂಟು. ಅದಕ್ಕೆ ಯೋಹಾನ 3:16 ಹೇಳ್ತದೆ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು, ಆತನನ್ನು ನಂಬುವವರು ಯಾರು ಸಹ ನಾಶವಾಗುವುದಿಲ್ಲ. ನಂಬದವರು ನಾಶವಾಗ್ತಾರೆ ಹೊರತು ನಂಬುವವರು, ಬಾಯಾರಿದವರು ಅವರು ನಾಶವಾಗುವುದಿಲ್ಲ. ದೇವರವರಿಗೆ ರಕ್ಷಣೆಯನ್ನು ಕೊಡುವವನಾಗಿದ್ದಾನೆ. ನಂತರ ವಾಕ್ಯ ಓದುವುದಾದ್ರೆ ಇಬ್ರಿಯ 13:13 ಹೇಳ್ತದೆ, ನಮ್ಮನ್ನು ದೇವರು ಪಾಳೆ ಆಚೆ ತಂದಿದ್ದಾನೆ. ಅಂದ್ರೆ ದೇವರು ನಮಗೆ ಬೇಡವಾದ ಸಂಗತಿಯಿಂದ ದೇವರು ಹೊರಗೆ ತಂದಿದ್ದಾನೆ. ಎಷ್ಟು ಜನ ಹೇಳ್ತಾರೆ, ನನ್ನ ಬೇಡವಾದ
ಸಂಗತಿಯಿಂದ ದೇವರು ನನ್ನನ್ನು ಹೊರಗೆ ತಂದಿದ್ದಾನೆ. ಕೆಲವು ಮೊದಲು ಕೆಟ್ಟ ಭಾಷೆ ಬರ್ತಿತ್ತು, ಆದ್ರೆ ಇವತ್ತು ಕೆಟ್ಟ ಭಾಷೆ ಮಾತನಾಡುವುದರಿಂದ ದೇವರು ನನಗೆ ಹೊರಗೆ ತಂದಿದ್ದಾನೆ. ನಾನು ಹೆಚ್ಚಾಗಿ ಪಾಪಗಳನ್ನು ಮಾಡುತ್ತಿದ್ದೆ, ಆದರೆ ಪಾಪದಿಂದ ದೇವರು ಹೊರಗೆ ತಂದಿದ್ದಾನೆ. ಇದು ದೇವರ ಕೃಪೆ ಅಲ್ಲ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಇವತ್ತು ನಿಮ್ಮನ್ನು ತಂದಿದ್ರೆ ದೇವರಿಗೆ ಸ್ತೋತ್ರ ಹೇಳ್ರಿ. ಹಲ್ಲೆಲೂಯಾ. ಆ ಪಾಳೆಯಿಂದ ಆದಿಯನ್ನು ತಂದು ನಮಗೆ ರಕ್ಷಣೆಯನ್ನು ಕೊಟ್ಟಿದ್ದಾನೆ. ಅದಕ್ಕೋಸ್ಕರ ನಮ್ಮನ್ನು ಬಿಟ್ಟುಕೊಡ್ಬೇಕು ದೇವರಿಗೆ. ಅಲ್ಲಿ ನಾವು ದೇವರ ಬಾಯಾಡಬೇಕು. ಬಾಯಾಡಿದ್ರೆ ಮಾತ್ರ ನಮಗೆ ರಕ್ಷಣೆ ದೇವರು ಕೊಡುತ್ತಾರೆ. ನಾವು ನೋಡ್ತೀವಿ 2 ಕೊರಿಂಥ 6:17 ಹೇಳ್ತದೆ, ನಮ್ಮನ್ನು ದೇವರು ಏನ್ ಮಾಡ್ತಾರೆ, ಅನ್ಯ ಜಾತಿಯಿಂದ ಅನ್ಯ ಜನಾಂಗದಿಂದ ನಮ್ಮನ್ನು ದೇವರು ಹೊರಗೆ ತಂದಿದ್ದಾರೆ. ಇವತ್ತು ತಂದಿದ್ರೆ ದೇವರಿಗೆ ಸ್ತೋತ್ರ ಹೇಳ್ರಿ. ಇವತ್ತು ದೇವರು ಹೊರಗೆ ತಂದಿದ್ರೆ ದೇವರಿಗೆ ಕರಗಳನ್ನೆತ್ತಿ ದೇವರಿಗೆ ಸ್ತೋತ್ರ ಹೇಳ್ರಿ. ಮಾತ್ರವಲ್ಲ, ಆತನು ನನ್ನ ನಿನ್ನನ್ನು ತನ್ನ ಮಗನಾಗಿ ಮಗಳಾಗಿ ಸ್ವೀಕಾರ ಮಾಡಿದ್ದಾನೆ. ಎಷ್ಟು ಒಳ್ಳೆ ದೇವರಾಗಿದ್ದಾನೆ. ನಮ್ಮ ಬಗ್ಗೆ ಆಲೋಚನೆ ಮಾಡಿದ ದೇವರು ಇವತ್ತು ನಮ್ಮ ಮಧ್ಯೆ ಇದ್ದಾನೆ. ನಂತರ ಕೇಳ್ತದೆ, ಇಬ್ರಿಯ 13:14 ಹೇಳ್ತದೆ, ನಮಗೊಂದು ಶಾಶ್ವತವಾದ ನಗರ ದೇವರು ಇಟ್ಟಿದ್ದಾನೆ. ಅಲ್ಲಿ ಅದಕ್ಕೆ ದೇವರಿಗೆ ಥ್ಯಾಂಕ್ಸ್ ಹೇಳ್ಬೇಕಂತೆ. ಶಾಶ್ವತವಾದ ನಗರ. ಈ ನಗರ ನಾಶವಾಗ್ತದೆ, ಈ ಲೋಕ ನಾಶವಾಗ್ತದೆ, ಆದ್ರೆ ಪರಲೋಕದಲ್ಲಿ ಒಂದು ಪಟ್ಟಣ ಇಟ್ಟಿದ್ದಾನೆ, ಅದು ನಾಶವಾಗದ ಪಟ್ಟಣವಾಗಿದೆ. ಆ ನಗರ ನನಗೆ ನಿನಗೆ ದೇವರು ಇಟ್ಟಿದ್ದಾನೆ, ನನಗೆ ನಿನಗೆ ಸಿದ್ಧಪಡಿಸಿದ್ದಾನೆ. ಅದಕ್ಕೆ ನಾವು ದೇವರಿಗೆ ಸ್ತೋತ್ರ ಹೇಳ್ಬೇಕು. ಯೋಹಾನ 14:1 ಹೇಳುದು, ನಿಮ್ಮ ಹೃದಯವು ಕಳವಳಗೊಳ್ಳದಿರಲಿ, ನನ್ನನ್ನು ನಂಬಿರಿ, ನನ್ನ ತಂದೆಯನ್ನು ನಂಬಿರಿ, ನಿಮಗೆ ನಾನು ಪರಲೋಕದಲ್ಲಿ ಬಿಡಾರವನ್ನು ಮಾಡಿ ನಾನು ನಿಮ್ಮ ಬಳಿಗೆ ಬಂದು ಕರ್ಕೊಂಡು ಹೋಗ್ತೇನೆ. ಅಲ್ಲಿ ಹಾಗಾದ್ರೆ ನಾವು ಯಾಕೆ ದೇವರಿಗೆ ಸ್ತೋತ್ರ ಹೇಳ್ಬೇಕಂತ ಹೇಳಿದ್ರೆ, ಯೇಸು ಇರುವಲ್ಲಿ ನಮ್ಮನ್ನು ನಿಲ್ಲಿಸ್ತಾನೆ, ಯೇಸು ಇರುವಲ್ಲಿ ನಾವು ಇರ್ತೇವೆ. ಅದಕ್ಕೆ ನಾವು ದೇವರಿಗೆ ಥ್ಯಾಂಕ್ಸ್ ಹೇಳ್ಬೇಕೆಂಬುದಾಗಿ ಈ ವಾಕ್ಯದಲ್ಲಿ ಸ್ಪಷ್ಟವಾಗಿ ನಾವು ಬರೆಯುವುದನ್ನು ನಾವು ನೋಡ್ಲಿಕ್ಕೆ ಸಾಧ್ಯವಾಗುತ್ತದೆ. ಹಾಗಾಗಿ ಇವತ್ತು ನಾವು ಆ ಪಟ್ಟಣಕ್ಕೋಸ್ಕರ ಆಸೆ ಪಡುವ. ಪ್ರಕಟಣೆ 21:4 ಹೇಳ್ತದೆ, ಅಲ್ಲಿ ಕಣ್ಣೀರಿರುವುದಿಲ್ಲ, ಅಲ್ಲಿ ಮರಣವಿರುವುದಿಲ್ಲ, ಅಲ್ಲಿ ದುಃಖವಿರುವುದಿಲ್ಲ. ಯಾಕೆ ಗೊತ್ತಿಲ್ಲ, ನಮ್ಮ ದೇವರು ನಮ್ಮ ಸಂಗಡ ಅಲ್ಲಿ ಇರ್ತಾರೆ. ಅಲ್ಲಿ ಇವತ್ತು ನಾನು ಹೇಳ್ತೇನೆ, ಅದಕ್ಕೋಸ್ಕರ ನಾವು ದೇವರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ನಾನು ಹೇಳ್ತೇನೆ, ಸೈತಾನನಿಗೆ ನಿನ್ನನ್ನು ಮುಟ್ಟಲಿಕ್ಕೆ ಆಗುವುದಿಲ್ಲ. ನಾವು ನೋಡ್ತೀವಿ ಯೋಬನ ಪುಸ್ತಕ 1ನೇ ಅಧ್ಯಾಯ 10ನೇ ವಾಕ್ಯ ಓದುವಾಗ, ಯೋಬನಿಗೆ ದೇವರು ಎಷ್ಟು ಬೇಲಿ ಹಾಕಿದ್ದಾನೆ? 3 ಬೇಲಿ ಹಾಕಿದ್ದಾನೆ. ಎಷ್ಟು ಬೇಲಿ? 3 ಬೇಲಿ ಹಾಕಿದ್ದಾನೆ. ಅವನಿಗೆ ಹೇಳ್ತಾನೆ, ನಿನ್ನ ಮೇಲೆಯೂ ನಿನ್ನ ಮನೆಯ ಮೇಲೆಯೂ ನಿನ್ನ ಸ್ವಾಸ್ಥ್ಯದ ಮೇಲೆಯೂ ಬೇಲಿ ಹಾಕಿದ್ದಾನೆ. ಹಾಗಾದ್ರೆ ಸೈತಾನ್ ನಿಮ್ಮನ್ನು ಡೈರೆಕ್ಟ್ ಆಗಿ ಮುಟ್ಲಿಕ್ಕೆ ಆಗುವುದಿಲ್ಲ. ಎಷ್ಟು ಬೇಲಿ ದಾಟಬೇಕು ಅವನು? ಸಂತೋಷ, 3 ಬೇಲಿ ದಾಟಿ ಬರ್ಬೇಕು. ದೇವರು ಬೇಲಿ ಹಾಕಿದ್ದಕ್ಕೆ ಸ್ತೋತ್ರ ಹೇಳ್ತೀರಾ? ಎಷ್ಟು ಜನ ಸ್ತೋತ್ರ ಹೇಳ್ತೀರಾ? ಇವತ್ತು ನಿನ್ನ ಸೈತಾನ ಮುಟ್ಟಲಾಗಿ ದೇವರು ಬೇಲಿ ಹಾಕಿದ್ದಾನೆ. ನಾನು ಹೇಳ್ತೇನೆ, ನೀನು ಭಯಪಡುವವನಲ್ಲ, ನಿನ್ನ ಒಳಗಿರುವ ಆತನು ಲೋಕದಲ್ಲಿರುವವನಿಂದ ದೊಡ್ಡವನಾಗಿದ್ದಾನೆ. ಆದುದರಿಂದ ನೀವು ದೇವರಿಗೆ ಸ್ತೋತ್ರ ಹೇಳಬೇಕು. ಇವತ್ತು ದೇವರ ಮಕ್ಕಳೇ, ನಾವು ಸ್ತೋತ್ರ ಹೇಳುತ್ತಲೇ ಇರಬೇಕು. ಯಾಕೆ ಗೊತ್ತಿಲ್ಲ, ನಮ್ಮ ದೇವರು ಕೆಡುಕನಿಂದ ಕಾಪಾಡಿದ್ದಾರೆ. ಇವತ್ತು ನೀವು ಸ್ತೋತ್ರ ಹೇಳ್ತೀರ ನನ್ನೊಂದಿಗೆ ಸೇರಿ. ಅದಕ್ಕೆ ಇಲ್ಲಿ ಬೈಬಲ್ ಹೇಳ್ತದೆ, ಅಲ್ಲಿ 15 ಆದುದರಿಂದ ಆತನ ಮೂಲಕವಾಗಿಯೂ ದೇವರಿಗೆ ಸ್ತೋತ್ರ ಯಜ್ಞವನ್ನು ಎಡೆಬಿಡದೆ ಸಮರ್ಪಿಸುವ. ಅಲ್ಲಿ ಇವತ್ತು ನಿಮ್ಮ ಜೀವಿತದಲ್ಲಿ ಆತನ ಸ್ತೋತ್ರ ಮಾಡಿರುವುದ, ನಿಮ್ಮ ಕೈಗಳನ್ನೆತ್ತಿ ದೇವರಿಗೆ ಸ್ತೋತ್ರ ಹೇಳ್ತಾರೆ. ನಾವೆಲ್ಲ ದೇವರ ಸಮ್ಮುಖದಲ್ಲಿ ಎದ್ದು ನಿಲ್ಲುವ. ಇವತ್ತು ನಿಮ್ಮ ಜೀವಿತದಲ್ಲಿ ಆತನ ಇದ್ದಾನೆ. ಆತನ ನಿನ್ನೆ ಜೊತೆ ಇವತ್ತು ಯಾವತ್ತೂ ಇರುವ ದೇವರಾಗಿದ್ದಾನೆ. ಇವತ್ತು ದೇವರ ಮಕ್ಕಳೇ, ನಿನ್ನ ಜೀವಿತದಲ್ಲಿ ಏನೇ ಆದ್ರೂ ಸಹ ನೀನು ದೇವರಿಗೆ ಸ್ತೋತ್ರ ಹೇಳಬೇಕು. ನೀನು ದೇವರಿಗೆ ಸ್ತೋತ್ರ ಹೇಳಬೇಕು. ಯಾಕಂದ್ರೆ ನಿನ್ನನ್ನು ಆತನಿಗೆ ಪ್ರೀತಿಸಿದ್ದಾನೆ. ಆತ ನಿನ್ನ ಮೇಲೆ ಮಮತೆ ಇಟ್ಟಿದ್ದಾನೆ. ಆತ ನಿನ್ನನ್ನು ಕೈ ಬಿಡುವುದಿಲ್ಲ, ತೊರೆದು ಬಿಡುವುದಿಲ್ಲ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಹಾಗೆ ಇವತ್ತು ನನ್ನೊಂದಿಗೆ ಸೇರಿ ಕೈಗಳನ್ನೆತ್ತಿ ಹೇಳ್ತೀರಾ, ಏನೇ ಆದರೂ, ನಾ ಹೇಗೆ ಇದ್ದರೂ ನಿನ್ನ ಪ್ರೀತಿ ನನ್ನಲ್ಲಿ ಬದಲಾಗುವುದು ಯೇಸಪ್ಪ ಎಂಬುದಾಗಿ ಹಾಡುತ್ತಾ ಕೊನೆಯದಾಗಿ ನಾವು ಕೈಗಳನ್ನೆತ್ತಿ ದೇವರಿಗೆ ಸ್ತೋತ್ರ ಹೇಳುವ. ಥ್ಯಾಂಕ್ ಯು ಲಾರ್ಡ್. ಏನೇ ಆದರೂ, ನಾ ಹೇಗೆ ಇದ್ದರೂ ನಿನ್ನ ಪ್ರೀತಿ ನನ್ನಲ್ಲಿ ಬದಲಾಗದು ಯೇಸಪ್ಪ. ಯಾರೇ ಇದ್ದರೂ, ಇಡೀ ಊರೇ ತೊರೆದರು, ನಿನ್ನ ಕೃಪೆಯು ನನ್ನನ್ನು ಕಾಯಿ ಬಿಡದು ಯೇಸಪ್ಪ. ಏನೇ ಆದರೂ, ನಾ ಹೇಗೆ
ಯೇಸುವೇ ನನ್ನ ತಂದೆ ಬಿಡದ ದೇವ ನಿನ್ನ ಬಿಟ್ಟು ಮಾಡದಯ್ಯ ನನ್ನದೆಲ್ಲ ನಿನ್ನದೇ ನಿನ್ನದೇ ಯೇಸುವೇ ಎಲ್ಲರಿಗೂ ನನ್ನ ಬಿಟ್ಟು ಕೊಡದ ನನ್ನ ಬಿಟ್ಟು ಕೊಡದ ದೇವ ಪ್ರತಿ ಕ್ಷಣವೂ ಜೊತೆಯಲ್ಲಿರುವೆ ನಿನ್ನದೆಲ್ಲ ನನ್ನದೇ ಯೇಸುವೇ ನನ್ನ ತಂದೆ ಬಿಡದ ದೇವ ನಿನ್ನ ಬಿಟ್ಟು ಮಾಡದಯ್ಯ ನನ್ನದೆಲ್ಲ ನಿನ್ನದೇ ನಿನ್ನದೇ ಯೇಸುವೇ ಏನೇ ಆದರೂ ನಾ ಹೇಗೆ ಇದ್ದರೂ ನಿನ್ನ ಪ್ರೀತಿ ನನ್ನಲ್ಲಿ ಬದಲಾಗದು ಬೇಸರ ಎಲ್ಲರೂ ಹೇಳುವ ಏನೇ ಆದರೂ ನಾ ಹೇಗೆ ಇದ್ದರೂ ನಿನ್ನ ಪ್ರೀತಿ ನನ್ನಲ್ಲಿ ಬದಲಾಗದು ಬೇಸರ ಯಾರೇ ಇದ್ದರೂ ಈ ಊರೇ ತೊರೆದರು ನಿನ್ನ ಕೃಪೆಯು ನನ್ನನ್ನು ಬಿಡದು ಬೇಸರ ನಿನ್ನ ಕೃಪೆಯು ನನ್ನನ್ನು ಕೈ ಬಿಡದು ಬೇಸರ ಇವಾಗ ಎಷ್ಟು ಜನ ಹೇಳಿ ಇಷ್ಟಪಡ್ತೀವಿ ನನ್ನ ದೇವರಿಗೆ ನಾನು ಸ್ತೋತ್ರ ಹೇಳುತ್ತೇನೆ ಆತ ನಮ್ಮ ಜೀವಿತದಲ್ಲಿ ಪ್ರತಿ ಕ್ಷಣವೂ ನಮ್ಮ ಜೊತೆ ಆಗಿದ್ದಾರೆ ಆತನಿಂದ ಕೈ ಬಿಡುವುದಿಲ್ಲ ತೊರೆದು ಬಿಡುವುದಿಲ್ಲ ಥ್ಯಾಂಕ್ ಯು ಲಾರ್ಡ್ ದೇವರೇ ಈ ಮಕ್ಕಳೊಂದಿಗೆ ಮಾತನಾಡಲಿಕ್ಕೆ ಸ್ತೋತ್ರ ಇವತ್ತು ನಮ್ಮನ್ನೆಲ್ಲರನ್ನು ಒಟ್ಟುಗೂಡಿಸಿ ಈ ಆಲಯಕ್ಕೆ ಬರಬಾರ್ದು ಸ್ತೋತ್ರ ಹೇಳುವಂತೆ ನೀವು ಮಾಡಿದ್ದಕ್ಕೆ ಸ್ತೋತ್ರ ಈ ನಿನ್ನ ಮಕ್ಕಳನ್ನು ಆಶೀರ್ವಾದ ಮಾಡುತ್ತೇನೆ ಇವತ್ತು ಯಾವುದೇ ಕಷ್ಟದಲ್ಲಿ ಇರಲಿ ಯಾವುದೇ ರೋಗದಲ್ಲಿ ಇರಲಿ ಯಾವುದೇ ಇಕ್ಕಟ್ಟಿನಲ್ಲಿ ಇರಲಿ ಯಾವುದೇ ವೇದನೆಯಲ್ಲಿರಲಿ ಇವತ್ತು ನೀನು ಅವರೊಂದಿಗೆ ಮಾತನಾಡಿ ಧೈರ್ಯಪಡಿಸಿ ಅವರಿಗೆ ಬೇಕಾದ ಎಲ್ಲ ಆಶೀರ್ವಾದವನ್ನು ಕೊಟ್ಟು ಕಳಿಸೋದಕ್ಕೆ ಸ್ತೋತ್ರ ಒಬ್ಬೊಬ್ಬರನ್ನು ಪ್ಲಸ್ ಮಾಡ್ತಾ ಇದ್ದಾರೆ ಎಲ್ಲರೂ ನೀನು ಮಹಿಮೆಗೋಸ್ಕರ ಕಳಿಸು ಪ್ರಾರ್ಥನೆ ಕೇಳಿದಕ್ಕೆ ಸ್ತೋತ್ರ ಎಲ್ಲ ಘನ ಮಾನ ಮಹಿಮೆಗಳಿಗೆ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ಆಮೆನ್. ದೇವರ ಪ್ರೀತಿಯು ಪರಿಶುದ್ಧಾತ್ಮನ ಅನ್ಯತೆಯು ಸಾರಲ್ಪಟ್ಟ ವಾಕ್ಯದೊಂದಿಗೆ ಲೋಕದ ನಂಬಿಗಸ್ತರು ಹಿಂದೆ ಕ್ರಿಸ್ತನ ಎರಡನೇ ಬರೋಣ ತನಕ ನಿತ್ಯ ನಿರಂತರವಾಗಿರಲಿ ಆಮೆನ್. ಜಯಕೊಂಡ ದೇವರಿಗೆ 3 ಬಾರಿ ಹಲ್ಲೆಲೂಯಾ 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 ಹಲ್ಲೆಲೂಯಾ. ದೇವರನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು.